ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ವಿಶೇಷವಾಗಿ ಈ ಮುರಳಿಯಲ್ಲಿ ಏನಿಡ್ತಿದ್ರು, ನಿಶ್ಚಿಂತ ಚಕ್ರವರ್ತಿಗಳು ಆಗಿ. ಲೌಕಿಕದಲ್ಲಂತೂ ಕೆಲವೊಂದು ಚಿಂತೆ ಇರ್ತಾ ಇತ್ತು. ಅಲೌಕಿಕದಲ್ಲಿ ಬಂದಾಗ ಹಳೆಯ ಚಿಂತೆಯ ಜೊತೆಗೆ ಹೊಸ ಚಿಂತೆನೂ ಕೂಡ ಏನಾಯ್ತು, ಆರಂಭ ಆಯ್ತು. ಯಾಕೆ ಯಾಕೆ ಹೊಸ ಚಿಂತೆ ಯಾಕೆ ಸೇರ್ಕೊಳುತ್ತೆ? ಯಾರು ಉತ್ತರ ಕೊಡ್ತಾ ಇಲ್ಲ. ಮೊದಲು ನಾವು ಶರೀರ ಅಂತ ತಿಳ್ಕೊಂಡಿದ್ವಿ ಅಲ್ವಾ? ಶರೀರದ ಬಗ್ಗೆ ಚಿಂತೆ, ಧನದ ಬಗ್ಗೆ ಚಿಂತೆ, ಜನರ ಬಗ್ಗೆ ಚಿಂತೆ ಅಲ್ವಾ? ಶರೀರ, ಧನ, ಜನ ಅಂತಂದ್ರೆ ಪತಿ, ಮಕ್ಕಳು, ಮೊಮ್ಮಕ್ಕಳು, ಇವರ ಬಗ್ಗೆ ಚಿಂತೆ ಇತ್ತು. ಇವಾಗ ಯಾವ ಜ್ಞಾನ ಸಿಕ್ತು? ಆತ್ಮದ ಜ್ಞಾನ. ಅದೆಲ್ಲದ ಜೊತೆಗೆ ಆತ್ಮದ ಜ್ಞಾನನೂ ಸಿಕ್ಕಿದಾಗ ಜೊತೆಗೆ ಏನಾಯ್ತು ಅಂತಂದ್ರೆ, ಆತ್ಮ ವರ್ತಮಾನ ಸಮಯದಲ್ಲಿ 63 ಜನ್ಮದ ಸಾಲ ತಗೊಂಡು ಬಂದಿದೆ ಅಂತ ಗೊತ್ತಾಯ್ತು ಅಲ್ವಾ? ಮುಂದೆ 21 ಜನ್ಮಕ್ಕೆ ನಾನು ಈಗಲೇ ಸಂಪಾದನೆ ಮಾಡಬೇಕು ಅಂತ ಗೊತ್ತಾಯ್ತು. ನಾನು ಅದನ್ನು ಮಾಡಿಲ್ಲ ಅಂದ್ರೆ ಶಿಕ್ಷೆ ಅನುಭವಿಸ್ಬೇಕು ಹೇಳೋದು ಕೂಡ ಗೊತ್ತಾಯ್ತು. ಅಂದಮೇಲೆ ಚಿಂತೆ ಜಾಸ್ತಿ ಆಯ್ತು, ಕಡಿಮೆ ಆಯ್ತು? ಜಾಸ್ತಿ ಆಯ್ತು, ಕಡಿಮೆ ಆಯ್ತು? ಜಾಸ್ತಿ. ಯಾಕಂದ್ರೆ ತನು, ಧನ, ಜನದ ಜೊತೆಗೆ ಆತ್ಮ, ಮನ, ಬುದ್ಧಿ, ಸಂಸ್ಕಾರದ ನಿರ್ವಹಣೆಯನ್ನು ಕೂಡ ನಾನೇನ್ ಮಾಡ್ಬೇಕಾಗ್ತದೆ? ಒಂದು ದಿನದ 24 ಗಂಟೆಯಲ್ಲಿ ನಾನು ಮಾಡಬೇಕಾಗ್ತದೆ. ಜೊತೆಗೆ ಈ ಕಾಯಕಕ್ಕೆ, ಈ ಕಾರ್ಯಕ್ರಮಕ್ಕೆ ನಿಮ್ಗೆ ಬೇರೆ ಯಾರಿಂದನೂ ಕೂಡ ಸಪೋರ್ಟ್ ಸಿಗೋದಿಲ್ಲ. ಕಾರಣ, ದಿನದಿಂದ ದಿನಕ್ಕೆ ವಾತಾವರಣ, ವಾಯುಮಂಡಲ, ವ್ಯಕ್ತಿಗಳು ತಮೋ ಪ್ರಧಾನ ಆಗ್ತಾ ಇದ್ದಾರೆ ಅಲ್ವಾ? ಆದ್ಮೇಲೆ ನೋಡಿ, ಹಳೆ ಕಾಲದಲ್ಲಿ ಒಂದು ಮದುವೆ ಆಗತ್ತೆ ಅಂತಂದ್ರೆ ಊರಿನವರೆಲ್ಲರೂ ಸೇರ್ಬಿಟ್ಟು ತಮ್ಮೂರಲ್ಲೇ ಮದುವೆ ಮಾಡ್ತಿದ್ರು ತಾನೆ? ಆಗ್ತಿತ್ತೋ ಇಲ್ವೋ? ಆಗ್ತಿತ್ತು. ಎಲ್ಲರೂ ಸೇರಿ ಚಪ್ಪರ ಹಾಕಿ, ಎಲ್ಲರ ಮನೆ ಪಾತ್ರೆ ತಗೊಂಡು ಬಂದು ಎಲ್ಲರೂ ಅಡಿಗೆ ಮಾಡಿ ಸೆಗಣಿಯಿಂದ ಸಾರಿಸ್ಬಿಟ್ಟು ಊರಿನವರೆಲ್ಲ ಸೇರಿಬಿಟ್ಟು ಏನ್ ಮಾಡ್ತಿದ್ರು? ಮದುವೆನ ಮಾಡ್ತಿದ್ರು. ಈಗ ಚೌಟ್ರಿ. ಮದುವೆ ಟೈಮಿಗೆ ಬರೋದು ಕಷ್ಟ ಆಗ್ಬಿಡುತ್ತೆ ಇವಾಗ. ಇನ್ನು ಸ್ವಲ್ಪ ದಿನ ಹೋದ್ರೆ ಏನಾಗ್ತದೆ ಅಂತಂದ್ರೆ, ಮದುವೆ ಲೈವ್ ಅಲ್ಲಿ ಬರ್ತದೆ ಯೂಟ್ಯೂಬ್ ಅಲ್ಲಿ, ಓಕೆನಾ? ಅವಾಗ ಅಲ್ಲಿ ಏನ್ ಮಾಡ್ತಾರೆ, ಕಾಮೆಂಟ್ಸ್ ಅಲ್ಲಿ ಏನ್ ಮಾಡ್ತಾರೆ, ಅವರಿಗೆ ಇದು ಕಳಿಸ್ತಾರೆ, ಏನ್ ಹೇಳಿ, ಏನ್ ಹೇಳ್ತಾರೆ, ಶುಭಾಶಯಗಳನ್ನ ಕಳಿಸ್ತಾರೆ. ಹಣ ಕಳಿಸೋದು ಗೂಗಲ್ ಪೇ ಕಳಿಸ್ಬಿಡ್ತಾರೆ. ಆ ದಿನ ಏನೇಜ್ಗೆ ದೂರ ಇಲ್ಲ ಬರುವಂಥದ್ದು ಅಲ್ವಾ? ಮದ್ವೆಗೆ ಅಟೆಂಡ್ ಮಾಡೋದೇ ಏನಾಗ್ಬಿಟ್ಟಿದೆ, ಕಷ್ಟ ಆಗ್ಬಿಟ್ಟಿದೆ. ಯಾರಿಗೂ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಇನ್ನೊಬ್ರು ಹೋಗ್ಬಿಟ್ಟು ಸಹಯೋಗ ಕೊಡ್ತಾ ಇದ್ರು ಅಲ್ವಾ? ಯಾರಿಗಾದ್ರೂ ಹಣಕಾಸಿನ ನೆರವು ಹಿಡಿದು ಸಿಗ್ತಾ ಇತ್ತು. ಇವಾಗ ಸಿಗತ್ತಾ? ಇದ್ದೂ ಕೂಡ ಇಲ್ಲ ಅಂತ ಹೇಳ್ತಾರ. ಕೊಡ್ತೇನೆ, ಬೇಕಾದ್ರೆ ನನ್ನತ್ತಿಲ್ಲ, ಬೇರೆಯವ್ರದ್ದು ಕೊಡಿಸ್ತೇನೆ, ಆದ್ರೆ ಮೀಟರ್ ಬಡ್ಡಿ ಸ್ಟಾರ್ಟ್ ಆಗತ್ತೆ ಅಂತ ಹೇಳ್ತಾರೆ. ಬಡ್ಡಿ ಕೊಡಬೇಕು ಅಂತಾರೆ. ಇವ್ರನ್ನೇ ಕೊಟ್ಟಿರ್ತಾರೆ, ಹೆಸರು ಮಾತ್ರ ಬೇರೆಯವ್ರದ್ದು ಹೇಳಿದ್ದಿರ್ತದೆ. ಅಂದ್ರೆ ಇಂತಹ ವಾತಾವರಣದಲ್ಲಿ, ವಾಯುಮಂಡಲದಲ್ಲಿ ನಾನು ಆತ್ಮ ಜೀವನ ಮಾಡಬೇಕಾಗುತ್ತೆ. ಫೈನಲಿ ಗೊತ್ತಾಗತ್ತೆ, ನಾನು ಮಾಡಿರುವಂತ ಕರ್ಮದ ಫಲ ಮಾತ್ರ ನನಗೆ ಸಿಗತ್ತೆ ಹೊರತು ನನಗೆ ಬೇರೆ ಯಾರು ಸಹಯೋಗ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಪುರುಷಾರ್ಥ ಯಾರು ಮಾಡಬೇಕು? ನಾನೇ ಮಾಡು. ಪುರುಷಾರ್ಥ, ಪ್ರಯತ್ನ, ಸಮಸ್ಯೆಗಳಿಗೆ ಪರಿಹಾರ ನಾನೇ ಮಾಡ್ಕೊಳ್ಬೇಕಾಗತ್ತೆ. ಅಂದಮೇಲೆ ದಿನದಿಂದ ದಿನಕ್ಕೆ ಚಿಂತೆ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತಾ? ಜಾಸ್ತಿ ಆಗುತ್ತೆ. ಆಗತ್ತೆ. ಭಗವಂತ ಬಂದಿರೋದು ಚಿಂತೆ ಜಾಸ್ತಿ ಮಾಡ್ಲಿಕ್ಕೋ ಕಡಿಮೆ ಮಾಡ್ಲಿಕ್ಕೋ? ಕಡಿಮೆ ಮಾಡಿ. ಮೊದ್ಲಾದ ಒಂದೇ ಕುಟುಂಬ ಇತ್ತು, ಈಗ ವಿಶ್ವನೇ ಕುಟುಂಬ. ಒಂದೇ ಲೋಕ ಆಯ್ತು, 3 ಲೋಕ ಅಲ್ವಾ? ಮೊದಲು ಶರೀರಕ್ಕೋಸ್ಕರ ಮಾತ್ರ ಗಮನ ಕೊಡ್ತಿದ್ವಿ. ಪ್ರತಿದಿನ ಆತ್ಮದ ಬಗ್ಗೆ ಜ್ಞಾನ ಕೇಳಬೇಕು, ಮುರಳಿ ಕೇಳಬೇಕು, ಅಮೃತ ವೇಳೆ ಮಾಡಬೇಕು, ಸೆಂಟರ್ಗೆ ಹೋಗ್ಬೇಕು, ಮೌಂಟ್ ಅಬುಗೆ ಹೋಗ್ಬೇಕು. ಎಷ್ಟೆಲ್ಲ ಹೊಸ ಜವಾಬ್ದಾರಿಗಳೇನಾಯ್ತು, ಆರಂಭ ಆಯ್ತು ಅಲ್ವಾ? ಅವಾಗ ಆದ್ಮೇಲೆ
ಯಾವಾಗ ನಿಮಗೆ ಸಂಪಾದನೆ ಆಗತ್ತೋ ಆವಾಗ ಚಿಂತೆಗಳು ಕಡಿಮೆ ಆಗ್ತವೆ. ಯಾವಾಗ ಸಂಪಾದನೆ ಸ್ಟಾಪ್ ಆಗ್ಬಿಡ್ತದೋ ಸಾಲ ಹೆಚ್ಚಿಗೆ ಆಗ್ತಾ ಇರ್ತದೆ. ಆವಾಗ ಚಿಂತೆ ಹೇಳೋದು ಏನಾಗತ್ತೆ, ಹೆಚ್ಚಿಗೆ ಆಗತ್ತೆ. ಹಾಗಿದ್ರೆ ಭಗವಂತ ಬಂದಿರೋದು ನಿಮ್ಮನ್ನ ಚಿಂತೆಯಲ್ಲಿ ತರ್ಲಿಕ್ಕೋ ಚಿಂತೆಯಿಂದ ದೂರ ಮಾಡ್ಲಿಕ್ಕೋ? ದೂರ ಮಾಡಬೇಕು. ದೂರ ಅದ್- ಮಾಡ್ಬೇಕು. ಅದಕ್ಕೆ ಭಕ್ತಿ ಮಾರ್ಗದಲ್ಲೂ ಕೂಡ ಹೇಳ್ತಾರೆ, ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಅಂತ. ನೀನ್ ಚಿಂತೆ ದೂರ ಮಾಡ್ಲಿಕ್ಕೆ ಯಾರಿದ್ದಾರೆ? ಚಿನ್ಮಯನಿದ್ದಾನೆ. ಹಿಂದೆ ನಿನ್ನ ಸಲಹಿದರ್ಯಾರು, ಮುಂದೆ ನಿನ್ನ ಸಲಹುವರ್ಯಾರು, ಹಿಂದೆಂದೆಂದಿಂದಿಗೂ ಲಕ್ಷ್ಮೀಕಾಂತನಿದ್ದಾನೆ ಅಂತ. ಮಕ್ಕಳು ಸಾಕ್ತಾರೆ, ಪತಿ ಸಾಕ್ತಾರೆ, ಹಣ ಸಾಕತ್ತೆ, ಜಮೀನ್ ಸಾಕತ್ತೆ. ಇದ್ಯಾವುದು ಅಲ್ಲ ಆತ್ಮೀಯರೇ, ಇದೆಲ್ಲ ರಾವಣ ಪ್ರಲೋಭನೆ ಮತ್ತು ಮಾಯಾ ಬಜಾರ್. ನಿಮ್ಮನ್ನು ಸಾಕೋದು ಯಾರು? ಬಾಬಾ. ನೀವು ಮಾಡಿರುವಂತ ಕರ್ಮದ ಫಲನೇ ನಿಮ್ಮ ಹಿಂದೆ ಮುಂದೆ ಇರುತ್ತೆ ಹೊರತು ಯಾರೂ ನಿಮ್ಮನ್ನ ಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ಯಾರೂ ನಿಮಗೆ ದುಃಖ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಮಾಡುವಂತ ಪ್ರತಿಯೊಂದು ಕರ್ಮದ ಕಡೆಗೆ ನಾನೇನ್ ಮಾಡಬೇಕಾಗ್ತದೆ? ಗಮನ. ಸಂಪೂರ್ಣವಾದ ಗಮನವನ್ನ ಕೊಟ್ಟು ಆ ಕರ್ಮ ಸುಕರ್ಮ ಆಗೋದ್ರ ಕಡೆಗೆ ನನ್ನ ಗಮನವನ್ನ ಕೊಡಬೇಕಾಗ್ತದೆ. ಹಾಗಿದ್ರೆ ಚಿಂತೆ ಯಾವಾಗ ಬರ್ತದಂತೆ? ನನ್ನ ಸ್ವಂತ ಸಂಪಾದನೆ. ಮನೆ ಅಂತಂದ್ರೆ ಚಿಂತೆ, ಬಾಡಿಗೆ ಮನೆ ಅಂತಂದ್ರೆ ಚಿಂತೆ ಇದೆಯಾ? ಚಿಂತೆ ಇದೆಯಾ? ಭೂಕಂಪ ಆಯ್ತು, ನಿಮ್ ಸ್ವಂತ ಮನೆ ಬಿದ್ದೋಯ್ತು, ಚಿಂತೆ ಬರ್ತದೋ ಬರಲ್ವೋ? ಬರ್ತದೋ ಬರಲ್ವೋ? ನೀವು ಕಟ್ಟಿರೋದು ಸ್ವಂತ ಮನೆ ಬಿದ್ದೋದ್ರೆ ಭೂಕಂಪದಲ್ಲಿ ಚಿಂತೆ ಬರುತ್ತೋ ಬರಲ್ವೋ? ಬರುತ್ತೆ. ಸರಿ, ಬಾಡಿಗೆ ಮನೆ ಬಿದ್ದೋದ್ರೆ ಬರಲ್ಲ. ಬೇರೆ ಮನೆ ಶಿಫ್ಟ್ ಆದ್ರೆ ಆಯ್ತಪ್ಪ ಅಷ್ಟೇ ಅಲ್ವಾ? ಅಂದ್ರೆ ಆತ್ಮೀಯರೇ, ಚಿಂತೆಗೆ ಕಾರಣ ಯಾವುದು ಅಂತಂದ್ರೆ ನಾನು ನನ್ನದು ಹೇಳೋದು ಚಿಂತೆಗೆ ಕಾರಣ. ನೀನು ನಿನ್ನದು ಅಂತಂದ್ರೆ ನಿಶ್ಚಿಂತತೆಗೆ ಕಾರಣ. ಹಾಗಿದ್ರೆ ನಾನು ನನ್ನದು ಹೇಳೋದು ನಾನು ಯಾರಿಗೆ ಕೊಡೋಣ? ಬಾಬಾ. ಬಾಬನಿಗೆ ಅಲ್ವಾ? ಮಗಳು ನನ್ನವಳಾದಾಗ ಚಿಂತೆ, ಒಳ್ಳೆ ಅಳಿಯನಿಗೆ ಮದುವೆ ಮಾಡಿಕೊಟ್ಬಿಟ್ರೆ ಚಿಂತೆ ಯಾರ್ದು? ಚಿಂತೆ ಯಾರ್ದಿಗೆ? ಅಳಿಯನಿಗೆ ಅಲ್ವಾ? ನಿಮ್ಮ ಮನೆಯಲ್ಲಿ ಮಗು ಇರುವವರೆಗೆ ಚಿಂತೆ ನಿಮಗೆ. ಆ ಮಗುವನ್ನು ಸ್ಕೂಲಿಗೆ ಕಳಿಸಿದಾಗ ಚಿಂತೆ ಯಾರಿಗೆ? ಟೀಚರ್. ಆವಾಗ ಮಗುವನ್ನು ನಾವು ಮನೇಲಿ ಇಟ್ಕೊಳ್ಲಿಕ್ಕೆ ಇಷ್ಟಪಡ್ತೀವೋ ಟೀಚರ್ ಹತ್ರ ಕಳಿಸ್ಲಿಕ್ಕೆ ಇಷ್ಟಪಡ್ತೀವೋ? ಟೀಚರ್ ಹತ್ರ. ಕಾರಣ ಕಾರಣ ಇವತ್ತಿನ ಮಕ್ಕಳು ಅಷ್ಟು ಒಳ್ಳೆಯವರು ಇರ್ತಾರೆ, ಅಷ್ಟು ಚೆನ್ನಾಗಿ ಮಾತು ಕೇಳ್ತಾರೆ. ಅದಕ್ಕೆ ಆದಷ್ಟು ಬೇಗ ಏನ್ ಮಾಡೋಣ? ಬೇಬಿ ಸಿಟ್ಟಿಂಗ್ ಇಂದಾನೆ ಕಳಿಸ್ಬಿಡೋಣ. ಸ್ವಲ್ಪ ದೊಡ್ಡವರು ಆದ ತಕ್ಷಣ ರೆಸಿಡೆನ್ಸಿಯಲ್ ಸ್ಕೂಲಿಗೆ ಕಳಿಸ್ಬಿಡೋಣ. ಇವಾಗ ಯಾವ ಪೇರೆಂಟ್ಸ್ ಅಣ್ಣವರೇ ಮಕ್ಕಳು ಮಾತೇ ಕೇಳೋದಿಲ್ಲ, ಮೊಬೈಲ್ ಇಟ್ಕೊಂಡು ಕುಂತಿರ್ತಾರೆ, ಅದಕ್ಕಾಗಿ ಅವ್ರಿಗೆ ಯಾವ ಸ್ಕೂಲಲ್ಲಿ ಮೊಬೈಲ್ ಯೂಸ್ ಮಾಡೋದು ಆ ಸ್ಕೂಲಿಗೆ ನಾವೇನ್ ಮಾಡ್ತೀವಿ? ಕಳಿಸ್ತೀವಿ ಅಂತ ಏನ್ ಮಾಡ್ತಾರೆ? ಎಲ್ಲಿ ಕಳಿಸ್ತಾರೆ? ಮೊಬೈಲ್ ಇಲ್ದೇ ಇರುವಂತ ಸ್ಕೂಲಿಗೆ ಕಳಿಸ್ರ ಅಂದ್ರೆ ಆದಷ್ಟು ಮಕ್ಕಳನ್ನ ಹೊರಗಡೆಗಿರುವಂತ ಪ್ರಯತ್ನವನ್ನ ಮಾಡ್ತಾರೆ. ಓಕೆನಾ? ಮದ್ವೆ ಆಗೋಕ್ಕಿಂತ ಮೊದಲನೇ ಅಯ್ಯೋ ಮುಂದೆ ಮದ್ವೆ ಆಗ್ತಾರಲ್ಲ ಅದಕ್ಕೆ ಮಗನಿಗೋಸ್ಕರ ಬೇರೆ ಮನೆ ಹುಡುಕಿದ್ದೇನೆ ಅಂತ ಹೇಳಿ ಮೊದ್ಲಿಂದಾನೇ ಏನು ಬೇರೆ ಸಂಕಲ್ಪ ಹೇಳೋದು ಆರಂಭ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರ ಜೊತೆಗೆ ಇದ್ದು 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 ಅಯ್ಯೋ ಮಗನನ್ನೇ ನೋಡ್ಕೊಳ್ಲಿಕ್ಕೆ ಆಗೋದು, ಇನ್ನು ಸೊಸೆ ಬಂದ ಅವ್ರ ಸಂಸ್ಕಾರ ಹೆಂಗಿರ್ತದೆ, ಹೆಂಗ್ ಜೀವನ ಮಾಡ್ತಾರ. ಇವತ್ತಿನ ಟ್ರೆಂಡ್ ಹೆಂಗಿದೆ ಅಂತಂದ್ರೆ ಹೆಣ್ಣು ಮಕ್ಕಳು ತಾನು ಮದುವೆ ಆಗುವಂತ ಪತಿಗೆ ಅತ್ತೆ ಮಾವ ಇದ್ರೆ ಮದುವೆ ಆಗೋದಿಲ್ಲ. ಹಳ್ಳಿಲಿರೋದು ಹುಡುಗನಿಗೆ ಮದುವೆ ಆಗೋದಿಲ್ಲ, ಅವ್ರ ಮನೇಲಿ ಹಸು ಇದ್ರೆ ಮದುವೆ ಆಗೋದಿಲ್ಲ. ಯಾಕೆ ಹೇಳಿ? ಯಾಕೆ? ಸೆಗಣಿ ತೆಗಿಬೇಕಾಗ್ತದಲ್ಲ, ಕ್ಲೀನ್ ಮಾಡ್ಬೇಕಾಗ್ತದಲ್ಲ, ಹಾಲು ಕರಿಬೇಕು. ಮತ್ತೆ ಇವರು ಅಪ್ಪನ ಮನೆಯಲ್ಲಿ ಹಸು ಇರುವಂತ ಮನೆಯಲ್ಲೇ ಇರ್ತಾರೆ. ಅದು ಮದುವೆ ಆಗ್ಲಿಕ್ಕೆ ಹಸು ಇರುವಂತ ಮನೇಲಿ ಮದುವೆ ಆಗ್ಲಿಕ್ಕೆ ರೆಡಿ ಇರುವುದಿಲ್ಲ. ಇಂಥ ಒಂದು ವಾತಾವರಣ ನಾವು ಪ್ರಪಂಚದಲ್ಲಿ ಆತ್ಮೀಯರೇ ನೋಡ್ತಾ ಇದ್ದೀವಿ. ಅದಕ್ಕೆ ಭಗವಂತ ಹೇಳ್ತಾರೆ, ಮಕ್ಕಳೇ ಎಷ್ಟೇ ಜ್ಞಾನ ಇರಲಿ, ಎಷ್ಟೇ ವಿಸ್ತಾರ ಇರಲಿ, ಎಷ್ಟೇ ಚಿಂತೆ ಇರಲಿ, ಆದರೆ ಆ ಚಿಂತೆಯನ್ನು ದೂರ ಮಾಡುವಂತ ಪರಮಾತ್ಮ ತಂದೆ ಶಿವಬಾಬಾ ನಿಮ್ಮ ಸ್ನೇಹಿತ
ನಿಮ್ಮ ಜೊತೆಯಲ್ಲಿದ್ದಾಗ ಆ ಜವಾಬ್ದಾರಿಯನ್ನ ಅವನಿಗೆ ಬಿಟ್ಟು ಆ ಒಂದು ಜವಾಬ್ದಾರಿನ ಅವನಿಗೆ ನಿರ್ವಹಣೆ ಮಾಡಲಿಕ್ಕೆ ನಿಮ್ಮ ಸಮಯ ಸಂಕಲ್ಪ ಮತ್ತು ಸಾಧನವನ್ನ ಅವನ ಕೈಲಿ ಕೊಟ್ಟಾಗ ಆವಾಗ ನೋಡಿ ಆ ಜವಾಬ್ದಾರಿನ ಅವನು ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ. ಎಷ್ಟು ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನ, ಸಂಕಲ್ಪವನ್ನ, ಸಮಯವನ್ನ ಭಗವಂತನಿಗೆ ಅರ್ಪಣೆ ಮಾಡ್ತೀರೋ ಅಷ್ಟು ನೀವೇನಾಗಿರ್ತೀರಿ? ನಿಶ್ಚಿಂತ ಚಕ್ರವರ್ತಿಗಳು. ಆದ್ಮೇಲೆ ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ನಾವು ಬಾಬನ ಮಕ್ಕಳಾದ್ಮೇಲೂ ಕೂಡ ಚಿಂತೆಯನ್ನು ತಲೆ ಮೇಲೆ ಹತ್ಕೊಂಡ್ಬಿಡ್ತೀವಿ. ಯಾವ ಚಿಂತೆ? ನಮ್ ಸೆಂಟರು, ನಮ್ ಝೋನು, ನಮ್ ಸ್ಟೂಡೆಂಟು, ನಾನ್ ಜ್ಞಾನ ಹೇಳಬೇಕು, ನಾನು ಯೋಗ ಮಾಡಿಸ್ಬೇಕು, ನಾನು ಬ್ರಹ್ಮಭಜನ ಮಾಡ, ಇಲ್ಲಿ ನಾನು ನಾನು ಅಂತ ಬಂದಾಗ ಚಿಂತೆ ಹೇಳೋದೇನಾಗತ್ತೆ? ಆರಂಭ ಆಗತ್ತೆ. ಬಾಬಾ ಅಂತಂದಾಗ ಚಿಂತೆ ಬರುದು. ಹಾಗಂತ ಬಾಯಲ್ಲಿ ಬಾಬಾ ಅಂತ ಹೇಳ್ಬಿಟ್ಟು ಎಲ್ಲವನ್ನ ಬಿಟ್ಬಿಟ್ಟು ಕೈ ಕಟ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಕರ್ಮವನ್ನ ನಾನೇ ಮಾಡಬೇಕು. ಆದ ಮನಸ್ಸಿನಲ್ಲಿ ಯಾವ ಸ್ಮೃತಿ ಇರಬೇಕು? ಬಾಬಾ ಮಾಡ್ತಿದ್ದಾರೆ, ಬಾಬಾ ಮಾಡಿಸ್ತಾ ಇದ್ದಾರೆ. ಕರನ್ ಕರಾವನಹಾರ್ ಕರಾರಹಾ ಹೇ. ಅದಕ್ಕಾಗಿ ಮೇರೆ ಸೆ ತೇರಾ ಕಿಯಾ ತೋ ಬೇಫಿಕರ್ ಬಾದಶಾ ಬನ್ ಗಯೇ. ನಾನು ನಂದದು ಹೇಳೋದನ್ನ ನೀವು ಬಾಬನಿಗೆ ಒಪ್ಪಿಸಿಬಿಟ್ರೆ ಅವಾಗ ನೀವೇನಾಗ್ಬಿಟ್ರೆ? ನಿಶ್ಚಿಂತ ಚಕ್ರವರ್ತಿ. ಹೇಗೆ? ಉದಾಹರಣೆಗೆ ನಿಮ್ಗೆ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ. ಬಾಬಾ, ಈ ಮಗುವಿನ ಜವಾಬ್ದಾರಿ ನಿನ್ನದು ಅಂತ ಏನ್ ಮಾಡ್ಬಿಡಿ? ಬಾಬನಿಗೆ ಹೇಳ್ಬಿಡಿ. ಅವಾಗ ಬಾಬಾ ಅದನ್ನು ತಗೊಳ್ತಾರೋ ತಗೊಳಲ್ವ? ಜವಾಬ್ದಾರಿಯನ್ನ ತಗೊಳ್ತಾರೋ ತಗೊಳಲ್ವಾ? ತಗೊಳ್ತಾರೆ. ನಾನೇ ತಗೊಳ್ಬೇಕು ಅಂತ ಕೇಳ್ತಾರೆ. ನಿನ್ ಜವಾಬ್ದಾರಿ ಕೊಟ್ಟ ತಕ್ಷಣ ನಾನೇ ತಗೊಳ್ಬೇಕು. ಓಕೆ, ಸರಿ. ನಿಮ್ಮ ಮಕ್ಕಳನ್ನ ಬೇರೆ ಸ್ಕೂಲಿಗೆ ಸೇರಿಸ್ಬೇಕು, ಮನೇಲಿ ಇಟ್ಕೊಳ್ಳುವಂಗಿಲ್ಲ ಅಂತಂದ್ರೆ ಅವರು ಸೇರಿಸ್ಕೊಳ್ತಾರೋ ಇಲ್ವೋ? ಸೇರಿಸ್ಕೊಳ್ತಾರೋ ಇಲ್ವೋ? ಫ್ರೀಯಾಗಿ ಸೇರಿಸ್ಕೊಳ್ತಾರ? ದುಡ್ಡು ಏನಾದ್ರು ಕೊಡ್ಬೇಕು? ಬೇರೆ ಸ್ಕೂಲಿಗೆ, ರೆಸಿಡೆನ್ಸಿಯಲ್ ಸ್ಕೂಲಿಗೆ ಸೇರಿಸ್ಬೇಕು, ಹಾಸ್ಟೆಲಿಗೆ ಸೇರಿಸ್ಬೇಕು ಅಂತಂದ್ರೆ ಅಲ್ಲೇ ಇಡ್ತಾರೆ ಅಂತಂದ್ರೆ ಅವರು ಫ್ರೀಯಾಗಿ ಸೇರಿಸ್ಕೊಳ್ತಾರೋ ಅಥವಾ ನೀವು ಅವ್ರಿಗೆ ಏನಾದ್ರು ಹಣ ಕೊಡಬೇಕು? ಹಣ ಕೊಡ್ಬೇಕು. ಹಣ ಕೊಡಬೇಕು ಅಂತಂದ್ರೆ ಅವ್ರೇನು ನಿಮ್ಗೆ ಸರ್ವಿಸ್ ಕೊಡ್ತಾ ಇದಾರೆ, ಅದಕ್ಕೆ ತಕ್ಕಾಗಿ ಫಲ ತಗೊಳ್ತಿದಾರಲ್ಲ ಅವರು. ಅವ್ರೇನು ಫ್ರೀ ಮಾಡ್ತಾ ಇಲ್ವಲ್ಲ. ನಿಮ್ಮ ಜವಾಬ್ದಾರಿ ಅವ್ರು ತಗೊಂಡಿದ್ದಾರೆ, ಅದಕ್ಕೆ ತಕ್ಕಾಗಿ ಅವ್ರೇನ್ ಮಾಡ್ತಿದ್ದಾರೆ? ಫಲವನ್ನ ತೆಗೆದುಕೊಳ್ತಿದ್ದಾರೆ. ಹೌದಾ? ಸರಿ. ನಿಮ್ಮ ಶರೀರಕ್ಕೆ ಆರೋಗ್ಯ ಸರಿ ಇಲ್ಲ, ಡಾಕ್ಟರ್ ಶರೀರ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಫ್ರೀ ಮಾಡ್ತಾರ? ಇಲ್ಲ. ಇಲ್ಲ. ನಿಮ್ ಬಟ್ಟೆ ದೋಬಿ ಫ್ರೀಯಾಗಿ ತೊಳೆದು ಕೊಡ್ತಾರ? ಇಲ್ಲ. ಇಲ್ಲ. ಬಸ್ ಫ್ರೀ ಇರ್ತದ? ಬಸ್ ಫ್ರೀ ಸಿಗತ್ತಾ? ಮಾತಾಡ್ತಿಲ್ಲಪ್ಪ. ಹೌದಣ್ಣರೆ, ಕರ್ನಾಟಕದಲ್ಲಿ ಅಕ್ಕಂದಿರಿಗೆ ಬಸ್ ಫ್ರೀ ಇದೆ ಅಂತ ತಿಳ್ಕೊಳ್ಳಿ. ಫ್ರೀ ಕೊಡ್ತಾರ ಕೊಡಲ್ವೋ? ಕೊಡ್ತಾರೆ. ಫ್ರೀ ಸಿಗುತ್ತಾ ಸಿಗಲ್ವೋ? ಫ್ರೀ ಸಿಗ್ತದ ಸಿಗಲ್ವಾ? ಸಿಗತ್ತೆ. ಹಾಗಾಗಿ ಅಕ್ಕಂದಿರ ಭಾಗ್ಯವಂತರು ಅಲ್ವಾ? ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಎಲ್ಲ ಫ್ರೀ ಅಲ್ವಾ? ಅವ್ರೇನ್ ಫ್ರೀ ಕೊಡ್ತಾ ಇಲ್ಲ, ನೀವು ಕೊಟ್ಟಿರೋ ಟ್ಯಾಕ್ಸ್ ಅಲ್ಲೇ ನಿಮ್ಗೆ ಏನ್ ಮಾಡ್ತಿದ್ದಾರೆ? ರಿಟರ್ನ್ ಕೊಡ್ತಾ ಇದ್ದಾರೆ. ಫ್ರೀ ಕೊಡ್ತಾ ಇದ್ದಾರ ಇಲ್ವಲ್ಲ? ಅಂದೇನರ್ಥ ಆತ್ಮೀಯರೇ? ನಿಮ್ಮ ಜೀವನದಲ್ಲಿ ಏನೇ ನಡೆದ್ರೂ ಕೂಡ ಅದಕ್ಕೆ ತಕ್ಕ ಹಾಗೆ ನೀವೇನ್ ಮಾಡ್ಬೇಕಾಗತ್ತೆ? ಪೇಮೆಂಟ್ ಮಾಡ್ಬೇಕು. ಹಾಗೆ ಆತ್ಮೀಯರಿಗೆ ಗೊತ್ತಿರ್ಲಿ ಸೀಕ್ರೆಟ್. ನಿಮ್ಮ ಜವಾಬ್ದಾರಿ, ಆತ್ಮನ ಜವಾಬ್ದಾರಿ, ಮನ ಬುದ್ಧಿ ಸಂಸ್ಕಾರದ ಜವಾಬ್ದಾರಿ, ಶರೀರದ ಜವಾಬ್ದಾರಿ, ಧನದ ಜವಾಬ್ದಾರಿ, ಜನರ ಜವಾಬ್ದಾರಿ, 84 ಜನ್ಮದ ಜವಾಬ್ದಾರಿ ತೆಗೆದುಕೊಳ್ಳಿಕ್ಕೆ ನಿಮ್ಮಪ್ಪ ರೆಡಿ ಇದ್ದಾರೆ. ತಗೊಳ್ತಾರೆ, ಚೆನ್ನಾಗಿ ನಿರ್ವಹಣೆಯನ್ನು ಕೂಡ ಮಾಡ್ತಾರೆ. ಆದರೆ ಆ ಕರ್ಮಕ್ಕೆ ಸರಿಯಾಗಿ ನೀವು ದುಡ್ಡು ಕೊಡ್ಬೇಕಂತ. ಏನ್ ಕೊಡ್ಬೇಕು? ದುಡ್ಡು. ಯಾವ ದುಡ್ಡು? ಸಂಪಾದನೆ. ಶರೀರದ ಸಂಪಾದನೆಯಲ್ಲ, ಆತ್ಮಿಕ ಸಂಪಾದನೆ. ಆತ್ಮಿಕ ಸಂಪಾದನೆ ಯಾವಾಗ ಆಗ್ತದೆ? ಯಾವಾಗ ಆಗ್ತದೆ? ಭಗವಂತನ ಶಕ್ತಿಯನ್ನು ನಾನು ಬೇರೆಯವರಿಗೆ ಸೇಲ್ ಮಾಡಿದಾಗ, ಪ್ರಪಂಚದ ಜನರಿಗೆ ಕೊಟ್ಟಾಗ ಅವಾಗ ಏನಾಗ್ತದೆ? ಸಂಪಾದನೆ ಆಗ್ತದೆ. ಅವನ ಶಕ್ತಿಯನ್ನು ಬಂದ್ಬಿಟ್ಟು ನೀವು ತಿಂದ್ರೆ ನಿಮ್ಗೇನಾಗೋದಿಲ್ಲ? ಸಂಪಾದನೆ ಆಗೋದಿಲ್ಲ. ಆತ್ಮೀಯರೇ, ನಾವ್ ಎಲ್ಲಿ ತಪ್ಪು ಮಾಡ್ತೀವಿ ಗೊತ್ತಾ? ಬಾಬನ ಶಕ್ತಿ ತಗೊಂಡ್ವಿ, ನನ್ನ ಮಗನಿಗೆ ಕೊಟ್ವಿ.
ನನ್ನ ಸೊಸೆ ಕೊಟ್ವಿ, ಸಾರಿ, ಸಮಸ್ಯೆ ಪರಿಹಾರ ಆಗೋದಿಲ್ಲ. ಯಾವಾಗ ಆಗ್ತದೆ? ಭಗವಂತನ ಶಕ್ತಿನ ವಿಶ್ವಕ್ಕೆ ಕೊಡಿ, ಸರಿನಾ? ಅದರಿಂದ ಬರುವಂತ ಧನ ಏನಿದೆ ಅದನ್ನು ಬಾಬಾನ ಕೈಲಿ ಕೊಡಿ. ಆವಾಗ ಏನಾಗ್ತದೆ? ಆ ಧನದಿಂದ ಬಾಬಾ ನಿಮ್ಮ ಅಕೌಂಟ್ ಅನ್ನು ಏನ್ ಮಾಡ್ತಾರೆ? ಸೆಟ್ಲ್ ಮಾಡ್ತಾರೆ. ಅದರಿಂದ ನಿಮ್ಮ ಮಕ್ಕಳನ್ನ, ನಿಮ್ಮ ಸೊಸೆಯನ್ನ, ನಿಮ್ಮ ಅಪ್ಪನನ್ನ, ಅಮ್ಮನನ್ನ, ಜೀವನವನ್ನ ಏನ್ ಮಾಡ್ತಾರಂತೆ ಬಾಬಾ ನೋಡ್ಕೊಳ್ತಾರೆ. ಅಂದ್ರೆ ಬಾಬಾ ಹೇಳೋದೇನು, ಮಕ್ಕಳು ನಿಮ್ಮ ಎಲ್ಲ ಜವಾಬ್ದಾರಿಯನ್ನು ನಾನು ನೋಡ್ಲಿಕ್ಕೆ ರೆಡಿ ಇದ್ದೇನೆ. ಆದರೆ ಯಾವಾಗ ನೋಡ್ತೇನೆ ನಾನು? ಆ ಸಮಯವನ್ನ ನೀನು ಈಶ್ವರೀಯ ಕಾರ್ಯದಲ್ಲಿ, ಯೋಗದಲ್ಲಿ, ವಿಶೇಷವಾಗಿ ರಾಜಯೋಗದಲ್ಲಿ ಇಡಬೇಕಾಗ್ತದೆ ಅಲ್ವಾ? ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಹೈಯರ್ ಲೆವೆಲ್ ಆಫೀಸರ್ಸ್ಗಳಿಗೆ ಕಾರು ಕೂಡ ಕೊಡ್ತಾರೆ, ಬಂಗ್ಲೆನೂ ಕೊಡ್ತಾರೆ. ಯಾಕೆ? ಅವರು ಹಗಲು ರಾತ್ರಿ ಕಂಪನಿಯ ಬಗ್ಗೆ ಕೆಲಸವನ್ನ ಮಾಡ್ಲಿ ಅಂತ. ಬಸ್ಸಲ್ಲಿ ಬಂದು ಲೇಟ್ ಆಗ್ತದೆ, ಅದಕ್ಕಾಗಿ ಕಾರಲ್ಲಿ ಬಂದಿ, ಕಾರಲ್ಲಿ ಇದ್ದಾಗಲೇ ಲ್ಯಾಪ್ಟಾಪ್ ಯೂಸ್ ಮಾಡ್ಲಿ, ಮೊಬೈಲಲ್ಲಿ ಮಾತಾಡ್ಲಿ. ಅವಾಗ ವೈಯಕ್ತಿಕ ಜವಾಬ್ದಾರಿ ತೆಗೆದುಕೊಳ್ಳಿಕ್ಕೆ ಅವ್ರು ಏನಾಗಿರ್ತಾರೆ? ರೆಡಿ ಇರ್ತಾರೆ. ಇವಾಗ IT ಕಂಪ್ನಿಯಲ್ಲಿ ನೈಟ್ ಡ್ಯೂಟಿ ಮಾಡಬೇಕಾದ್ರೆ ಅವ್ರಿಗೆ ಅಲ್ಲೇ ಕ್ಯಾಂಟೀನ್ಗಳನ್ನು ಇಡಲಾಗತ್ತೆ ಅಲ್ವಾ? ನೈಟ್ ಮನೆಗೆ ಹೋಗ್ಬೇಕು ಅಂತಂದ್ರೆ ಅವರಿಗೆ ಟ್ಯಾಕ್ಸಿ ವ್ಯವಸ್ಥೆನೂ ಕೂಡ ಮಾಡ್ತಾರೆ. ಯಾಕೆ? ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ, ಬಸ್ ಸಿಗೋದಿಲ್ಲ ರಾತ್ರಿ ಅಂತ, ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಆದ್ರೆ ನಿಮ್ಗೆ ಏನ್ ಜವಾಬ್ದಾರಿ ಕೊಟ್ಟಿದ್ದೆವು ಟೈಮ್ಲಿ ಅದನ್ನೇನ್ ಮಾಡ್ಬೇಕು? ಮಾಡ್ಕೊಡ್ಬೇಕಷ್ಟೇ. ಅದೇ ಕಡೆ ಗಮನವನ್ನ ಕೊಡ್ಬೇಕಲ್ವಾ? ಇವತ್ತು ನೀವು ದುಡ್ಡು ಜಾಸ್ತಿ ಕೊಟ್ರೆ ಸ್ಕೂಲಿಗೆ ಮಕ್ಕಳನ್ನ ಏನ್ ಮಾಡ್ತಾರೆ? ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ, ಬಸ್ಸಲ್ಲಿ ಕರ್ಕೊಂಡು ಬರ್ತಾರಲ್ವಾ? ಹಣ ಜಾಸ್ತಿ ಕೊಟ್ರೆ AC ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಹಣ ಅಂತೂ ಕೊಡ್ಲೇಬೇಕಲ್ವಾ? ಹೌದಲ್ವೋ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಎಲ್ಲ ಜವಾಬ್ದಾರಿನೂ ನಾನ್ ತಗೊಳ್ತೇನೆ. ಶಿವಬಾಬಾ ಕಾಂಟ್ರಾಕ್ಟರ್ ಅಂತ. ಹೇಗೆ ಮದ್ವೆ ನೀವು ಬೇರೆಯವ್ರಿಗೆ ಜವಾಬ್ದಾರಿ ಕೊಟ್ಟಾಗ ಅವ್ರು ತಗೊಳ್ಳಿಕ್ಕೆ ರೆಡಿ ಇದಾರ ಇಲ್ವೋ? ಮದ್ವೆ ಅಡಿಗೆ ಮಾಡ್ಲಿಕ್ಕೆ ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇದಾರ ಇಲ್ವೋ? ಇದಾರೆ. ಸುಮ್ನೆ ತಗೊಳ್ತಾರ? ಇಲ್ಲ, ಪೇ ಮಾಡ್ಬೇಕು. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನಿನ್ನ ವೈಯಕ್ತಿಕ ಆ ಜವಾಬ್ದಾರಿಯ ಸಮಯವನ್ನ ನನಗೆ ಕೊಡು. ನೀವು ಎಷ್ಟು ಅದನ್ನು ಕೊಡ್ತಾ ಹೋಗ್ತೀಯೋ ಅದರ ಆಧಾರದಲ್ಲಿ ನಿನ್ನ ಸಂಪೂರ್ಣ ಜವಾಬ್ದಾರಿ ನಾನೇನ್ ಮಾಡ್ತೇನೆ? ತಗೊಳ್ತೇನೆ ಅಲ್ವಾ? ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಹಣ ಜಾಸ್ತಿ ಕೊಟ್ಟಿದ್ದಿದ್ರೆ ಪೇಷಂಟ್ ಅನ್ನ ಒಯ್ದು ಬಿಟ್ಟು ನೀವು ಅಲ್ಲಿ ಏನ್ ಮಾಡಿದ್ರಾಯ್ತು? ICU ನಲ್ಲಿ ಇಟ್ಬಿಟ್ಟು 1-2 ಲಕ್ಷ 5 ಲಕ್ಷ ಡೆಪಾಸಿಟ್ ಮಾಡ್ಬಿಡಿ. ನೀವು ಅಲ್ಲಿ ಹೋಗುವಂತ ಅವಶ್ಯಕತೆನೇ ಇಲ್ಲ. ಹೌದಲ್ವಾ? ಕೇರ್ ಟೇಕರ್ ಇರ್ತಾರೆ, ಡಾಕ್ಟರ್ ನೋಡ್ಕೊಳ್ತಾರೆ, ಸ್ಪೆಷಲ್ ರೂಮ್ ಇರ್ತದೆ, ಎಲ್ಲಾನು ಕೂಡ ಅಲ್ಲಿ ಏನಾಗ್ತದೆ? ವ್ಯವಸ್ಥೆ ಇರ್ತದೆ. ಆದ್ರೆ ಅದಕ್ಕೆ ತಕ್ಕ ಹಾಗೆ ಏನಿರ್ಬೇಕು? ಪೇಮೆಂಟ್ ಮಾಡ್ಬೇಕಾಗತ್ತೆ. ಹಾಗೇನೆ ಇಲ್ಲೂ ಕೂಡ ಈ ಜನ್ಮದಲ್ಲಿ ಎಷ್ಟು ನೀವು ಈಶ್ವರೀಯ ಸಂಪಾದನೆಯನ್ನ ಮಾಡ್ತೀರೋ ಅಷ್ಟು ನೀವೇನಾಗ್ತೀರಿ? ನಿಶ್ಚಿಂತ ಚಕ್ರವರ್ತಿ. ಆದ್ಮೇಲೆ ಜವಾಬ್ದಾರಿ ಮಾತು ಪರಮಾತ್ಮನಿಗೆ ಕೊಟ್ಬಿಟ್ಟು ನೀವು 3 ರಗ್ ಹಾಕೊಂಡು ಮಲ್ಕೊಂಡಿದ್ದಿದ್ರೆ, ಯೋಗ ಮಾಡ್ಲಿಲ್ಲ ಅಂತಂದ್ರೆ, ಭಗವಂತನ ಶಕ್ತಿಯನ್ನು ವಿಶ್ವಕ್ಕೆ ಕೊಡಲಿಕ್ಕೆ ನಿಮಿತ್ತರಾಗಿಲ್ಲ ಅಂತಂದ್ರೆ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮನೆ ಕಟ್ಲಿಕ್ಕೆ ಅಂತ ಜವಾಬ್ದಾರಿ ಕೊಟ್ಬಿಟ್ಟು, ಸರಿನಾ, ಫಸ್ಟಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಫೌಂಡೇಶನ್ ಆದ್ಮೇಲೆ ಅವನಿಗೆ ದುಡ್ಡೇ ಕೊಟ್ಟಿಲ್ಲ ಅಂತಂದ್ರೆ ಮುಂದೇನ್ ಮಾಡಲ್ಲ? ಅವನು ಬಿಲ್ಡಿಂಗ್ ಕಟ್ಟೋದಿಲ್ಲ, ಅಲ್ಲಿಗೆ ಏನ್ ಮಾಡ್ಬಿಡ್ತಾರೆ? ನಿಲ್ಸಿಟ್ಬಿಡ್ತಾರೆ ಅಲ್ವಾ? EMI ಸ್ವಲ್ಪ ಕಟ್ಟೋದು, ಕಾರ್ ತಗೊಳ್ಳೋದು, ಆಮೇಲೆ ಅಲ್ಲಿ EMI ತುಂಬುವಂಗೆ ಇಲ್ಲ. ಅವಾಗ ಏನಾಗ್ತಾರೆ? ಕಾರು ಬ್ಯಾಂಕ್ನವ್ರು ತಗೊಂಡು ಹೋಗ್ತಾರ ಇಲ್ವೋ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ನಾನು ನನ್ನದು ಹೇಳುವಂತ ಜವಾಬ್ದಾರಿನ ಏನ್ ಮಾಡ್ಬೇಕಂತೆ? ಬಾಬಾನೇ ಕೊಡ್ಬೇಕು. ಸರಿ, ಹಾಗಿದ್ರೆ ಬಾಬಾ ಯಾವ್ಯಾವ ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ? ಯಾವ ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ? ನಿಮ್ಮ ಸಂಪಾದನೆ ಕೂಡ ಅವರೇ ಮಾಡ್ತಾರಂತೆ, ಅಲ್ಲಿವರೆಗೆ ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ. ನಿಮ್ ಲೆಕ್ಕಾಚಾರ ಕ್ಲಿಯರ್ ಮಾಡೋದು ಬಿಡಿ, ನಿಮ್ಮ ಕುಟುಂಬದವ್ರದ್ದು ಬಿಡಿ, 84 ಜನ್ಮದ ಬಿಡಿ. ಈಗ ನೀವು ಏನು ಸಂಪಾದನೆ ಮಾಡಬೇಕು ಆ ಸಂಪಾದನೆಯ ಜವಾಬ್ದಾರಿಯನ್ನು ಕೂಡ ಏನ್ ಮಾಡ್ತಾರಂತೆ? ಬಾಬಾ ತಗೊಳ್ತಾರೆ. ನೀವು ಸಂಪಾದನೆ ಮಾಡ್ಬಿಟ್ಟು ನನಗೆ ಹಣ ಕೊಡೋದಲ್ಲ, ಕೇವಲ ಆ ಮನಸ್ಸನ್ನ ಕೊಡಿ. ಆ ಸಂಪಾದನೆ ಹೇಗೆ ಮಾಡಬೇಕು, ಯಾರಿಗೆ ಎಷ್ಟು ಕೊಡಬೇಕು ಅಂತ ನಿರ್ಧಾರನೂ ಕೂಡ ಏನ್ ಮಾಡ್ತಾರಂತೆ? ಬಾಬಾ ಮಾಡ್ತಾರೆ. ಆದ್ರೆ ಆತ್ಮೀಯರೇ, ಅಷ್ಟು ಭಗವಂತನ ಮೇಲೆ ನಮ್ಗೆ ಏನಿರ್ಬೇಕು? ನಿಶ್ಚಯ, ನಂಬಿಕೆ, ವಿಶ್ವಾಸ. ಎಲ್ಲದಕ್ಕಿಂತ ಮುಖ್ಯವಾಗಿ
ಭಗವಂತನನ್ನ ನಮ್ಮ ವೈಯಕ್ತಿಕ ಜೀವನದಲ್ಲಿ ಉಪಯೋಗಿಸಿರುವಂತ ಅನುಭವ, ಅದರಷ್ಟು ದೊಡ್ಡ ಸಾಕ್ಷಿ ಬೇರೆ ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಅದಕ್ಕಾಗಿ ಈ ಜನ್ಮದಲ್ಲಿ ನಿಮ್ಮ ಪುರುಷಾರ್ಥ, ಸಾಧನೆ, ಸೇವೆ, ತಪಸ್ಸು, ಮಕ್ಕಳ ಬಗ್ಗೆ ಎಲ್ಲರ ಬಗ್ಗೆ ಜವಾಬ್ದಾರಿ ತಗೊಳ್ಳಿ ಬಾಬಾ ರೆಡಿ ಇದ್ದಾರಂತೆ. ಆದ್ರೆ ಅಷ್ಟು ಸಮಯವನ್ನ, ಅಷ್ಟು ಸಂಕಲ್ಪವನ್ನ ನಿರ್ಭೀತಿಯಿಂದ, ನಿಮಿತ್ತ ಭಾವದಿಂದ ಯಾವ ಮಕ್ಕಳು ಸಂಪೂರ್ಣ ಸಮರ್ಪಣೆ ಆಗ್ಬಿಟ್ಟು ಭಗವಂತನಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಒಪ್ಸಿರ್ತಾರೋ ಅಷ್ಟು ಮಕ್ಕಳೇನಾಗಿರ್ತಾರೆ, ನಿಶ್ಚಿಂತ ಚಕ್ರವರ್ತಿ. ಹೀಗೆ ಹೇಳಿ ಎಲ್ಲವನ್ನ ನಾವು ಮಾಡ್ಬೇಕು, ಬಾಬಾನೇ ಕೊಡ್ಬೇಕು. ಭಗವಂತ ಕೊಡ್ಬೇಕು. ಜ್ಞಾನ ನೀವ್ ಹೇಳ್ತೀರೋ ಬಾಬಾ ಹೇಳ್ಬೇಕು? ಹಾ ಬಾಬಾ ಹೇಳ್ಬೇಕು. ಹಾ ಯೋಗ ನೀವು ಮಾಡ್ಬೇಕಾ ಬಾಬಾ ಮಾಡ್ಬೇಕು? ಹಾ ನೀವು ಕೇವಲ ಮನಸ್ಸನ್ನು ಬಾಬಾನ ಹತ್ರ ಕೊಡೋದು ಅಷ್ಟೇ ಕೆಲಸ. ಮುಂದಿನ ಕೆಲಸ ಯಾರ್ದು? ಬಾಬಾ ನಾನು ವಿಶ್ವಕ್ಕೆ ಕೊಡ್ತೇನೆ, ನಾನು ಕಿರಣ ಕೊಡ್ತೇನೆ, ನಾನು ಆತ್ಮನಿಗೆ ಕೊಡ್ತೇನೆ, ನಾನು ಭಕ್ತನಿಗೆ ಕೊಡ್ತೇನೆ ಅಲ್ಲ. ಕೊಡೋದು ಯಾರು? ಬಾಬಾ. ಆ ರೀತಿ ನಿಮ್ಮಲ್ಲಿ ಆ ಈಶ್ವರ ಜೀವನದಲ್ಲಿ ಸಮರ್ಪಣಮಯತೆ ಬರುತ್ತೋ ಆ ಪ್ರಮಾಣದಲ್ಲಿ ನಿಮ್ಮ ಚಿಂತೆಯ ಪರ್ಸೆಂಟೇಜ್ ಏನಾಗ್ತಾ ಹೋಗ್ತದೆ? ಕಡಿಮೆ ಕಡಿಮೆ. ಆಗ್ತದೆ. ಬಾಬಾ ಹೇಳ್ತಾರೆ ತುಂಬಾ ಸಿಂಪಲ್. ಏನ್ ಹೇಳ್ತಾರೆ ಅಂತಂದ್ರೆ, ಏಕಿ ಶಬ್ದ ಕಾ ಅಂತರ್ ಹೇ ತೇರಾ ಔರ್ ಮೇರಾ. ಒಂದೇ ಒಂದು ಅಕ್ಷರ ಏನು? ತೇರಾ ಮೇರಾ. ನನ್ನದು ಹೊಡೆದೇನ್ ಮಾಡ್ಬೇಕಂತೆ? ನಿನ್ನದು. ನಿಮ್ಮ ಶರೀರ, ನಿಮ್ಮ ಆಸ್ತಿ, ನಿಮ್ಮ ಬಂಗಾರ, ನಿಮ್ಮ ಕುಟುಂಬ ಇದೆಲ್ಲ ಯಾರ್ದು? ನಿನ್ನದು. ನೀವೇನು ಬಾಂಡ್ ಪೇಪರ್ನಲ್ಲಿ ಬರೆದು ಬಿಟ್ಟು ಸಿಗ್ನೇಚರ್ ಹಾಕ್ಬಿಟ್ಟು ಕೊಡಬೇಕಾದಂತ ಅನಿವಾರ್ಯತೆ ಇಲ್ಲ. ಮನಸ್ಸಿನಲ್ಲಿ ಈ ರೀತಿ ನಿರ್ಧಾರವನ್ನ ಮಾಡಿ ಭಗವಂತ ನಂದೇನು ಇಲ್ಲಪ್ಪ ಎಲ್ಲ ನಿಂದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಬಾಬಾ ಅಲ್ಲಿ ಭಕುಟಿಯಲ್ಲಿ ಕುಳಿಸ್ಬಿಟ್ಟು ಅವನ ಕೆಲಸವನ್ನ ಅವ್ರೇನ್ ಮಾಡ್ಬೇಕು? ಮಾಡ್ಬೇಕು. ಮಾಡ್ತಾ ಇರುವಂತ ಅನುಭವ ನಿಮಗೆ ಆಗ್ಬೇಕಾಗ್ತದೆ. ಅಷ್ಟು ನೀವು ಆ ಸ್ಥಳವನ್ನ ಸ್ವಚ್ಛ ಶುದ್ಧ ಮಾಡಿದಾಗ ಪುನಃ 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 ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಾ ಇರ್ತಾರೆ. ಆವಾಗ ನೀವೇನಾಗ್ತೀರಿ? निश्चिंत. ते और मैं इस शब्द के अंतर में बेफिक्र बादशाह बन जाते हो ಅಲ್ವಾ? ಯೋಗ ಮಾಡ್ಬೇಕಾದ್ರೆ ಬಾಬಾ ನಿನ್ ಮಕ್ಕಳು, ನಿನ್ ಶರೀರ, ನಿನ್ ಮನಸ್ಸು, ಅವ್ರಿಗೆ ಏನ್ ಬೇಕೋ ನೀನೇನ್ ಮಾಡೋ ಕೊಟ್ಕೋ ಅಲ್ವಾ? ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ ಮಕ್ಕಳು ತುಂಬಾ ಗಲಾಟೆ ಮಾಡ್ತಾ ಇರ್ತಾರೆ ಅಲ್ವಾ? ಆವಾಗ ಅಮ್ಮ ಏನ್ ಮಾಡ್ತಾರೆ, ಮಗು ಒಂದು ಬಾರ್ತಾರೆ. ಮಗು ಏನ್ ಮಾಡ್ತದೆ? ಮಗು ಏನ್ ಮಾಡ್ತದೆ? ನಗತ್ತೋ ಅಳತ್ತೋ? ಅಳುತ್ತೆ. ಅಲ್ಲಿ ಪಕ್ಕದಲ್ಲಿ ಆ ಮಗುವಿನ ಅಜ್ಜಿ ಇರ್ತಾರೆ. ಯಾರಿರ್ತಾರೆ? ಅಜ್ಜಿ. ಅವಾಗ ಅಜ್ಜಿ ಏನ್ ಹೇಳ್ತಾರೆ ತನ್ನ ಮಗಳಿಗೆ, ಮಕ್ಕಳಿಗೆ ಹಿಂಗ ಸಾಕೋದು, ಅವ್ರಿಗೆ ಪ್ರೀತಿಯಿಂದ ಸಾಕ್ಬೇಕು ಅಂತ ಹೇಳ್ತಾರೆ. ಯಾರು? अज्जी. ಅವ ಮಗಳೇನ್ ಮಾಡ್ತಾಳೆ? ಮಗಳೇನ್ ಮಾಡ್ತಾರೆ? ನಿನ್ ಮಗು ನೀನೇ ಇಟ್ಕೋ, ನೀನು ಪ್ರೀತಿಯಿಂದ ಸಾಕು, ನಾನು ಹೋಗ್ಬಿಟ್ಟು ಮಲ್ಕೊಳ್ತೀನಿ ಅಂತ ತನ್ನ ಮಗುವಿನ ಜವಾಬ್ದಾರಿ ಯಾರ ಕೈಲಿ ಕೊಟ್ಟು ಬಿಡ್ತಾರೆ? अज्जी कहेली. ಅಜ್ಜಿ ಕೈಲಿ ಕೊಟ್ಬಿಡೋದು. ನೀನ್ ನೋಡ್ಕೋ, ಅವ್ರಿಗೆ ಏನ್ ಬೇಕು ಏನ್ ಬೇಡ ಅಂತ ಬಿಡ, ಅವ ನಿನ್ಗೆ ಗೊತ್ತಾಗ್ತದೆ ಕಷ್ಟ ಏನು ಅಂತ ಅಲ್ವಾ? ಹಾಗೆ ಇವತ್ತು ನಿಮ್ಮ ಜೀವನವನ್ನೇ ತೆಗೆದುಕೊಳ್ಳಿಕ್ಕೆ ಭಗವಂತ ರೆಡಿ ಇದ್ದಾರೆ. ಅದ ಆ ಸ್ವಾರ್ಥ ಇದೆಯಲ್ಲ, ಲೋಭ ಇದೆಯಲ್ಲ, ನಾನು ನನ್ನದು ಹೇಳುವಂತ ಭಾವ ಮತ್ತು ಅಭಿಮಾನ ಇದೆಯಲ್ಲ, ಇದು ನಮ್ಗೆ ಏನಾಗ್ತಾ ಇದೆ? ಸಂಪೂರ್ಣವಾಗಿ ನಾವು ಭಗವಂತನಿಗೆ ಸಮರ್ಪಣೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಹಳೆಯ ದೇಹ ಭಾನ, ಅಭಿಮಾನ, ನಾನು ನನ್ನದು ಹೇಳುವಂಥದ್ದು, ಆ ವಿಕಾರ ಏನಾಗ್ತಾ ಇಲ್ಲ? ಮಾನಸಿಕವಾಗಿ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಲಿಕ್ಕೆ ಅದು ಬಿಡ್ತಾ ಇಲ್ಲ. ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ? ನಮ್ಮೂರಿನಲ್ಲಿ ಬಾಬನ ಮನೆ ಆಗಿದೆ ಅಲ್ವಾ? ಹೌದು, ಆಗಿದೆ. ಏನು ಈಗ? ಆ ಬಿಲ್ಡಿಂಗಿಗೆ ಜಾಗ ನಾನೇ ಕೊಟ್ಟಿದ್ದು. ಬಾಬನಿಗೆ ನಾನೇನು ಕೊಟ್ಟಿದ್ದೇನೆ? ಜಾಗ ಕೊಟ್ಟಿದ್ದೇನೆ. ಯಾರಿಗೆ ಜಾಗ ಕೊಟ್ಟಿದ್ದಾರಂತೆ? ಯಾರಿಗೆ ಜಾಗ ಕೊಟ್ಟಿದ್ದಾರೆ ಇವರು? ಬಾಬನಿಗೆ. ಅಂದ್ರೆ ಪರಂಧಾಮದಿಂದ ಬರ್ಬೇಕಾದ್ರೆ ಆ ಜಾಗ ತಗೊಂಡು ಬಂದ್ಬಿಟ್ಟಿದ್ದಾರೆ. ಬಾಬನ್ ಜಾಗನ? ನಿಮ್ ಜಾಗನ ಅದು ಬಾಬನಿಗೆ ಕೊಟ್ಟಿರೋದು? ಅದರ ಬದಲಿಗೆ ಬೇಕಾದಷ್ಟು ಸಹಾಯವನ್ನ ತಗೊಂಡಿದ್ದಿರ್ತದೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ವಾಸ್ತವಿಕತೆಯನ್ನ ಅರ್ಥ ಮಾಡ್ಕೊಳ್ಳಿ. ಹಾಗಿದ್ರೆ ನಿಶ್ಚಿಂತ ಚಕ್ರವರ್ತಿಗಳಾಗೋದು ಸಹಜನೋ ಕಷ್ಟನೋ?
ಕೇಳಲಿಕ್ಕೆ ಸಹಜ, ಆದ್ರೆ ಆಗೋದು ಕಷ್ಟ. ಆತ್ಮೀಯರಿಗೆ ಗೊತ್ತಿರ್ಲಿ, ಎಲ್ಲವನ್ನ ಬಾಬನಿಗೆ ಒಪ್ಪಿಸ್ಬಿಟ್ಟು ನಿಶ್ಚಿಂತ ಚಕ್ರವರ್ತಿಗಳಾಗೋದಲ್ಲ, ಆ ಬಾಬನ ಕಾರ್ಯದಲ್ಲಿ ನೀವು ವಿಶ್ವ ಕಲ್ಯಾಣ ಆಗ್ತಾ ಇದೆಯಿಂದ ಸಂಪೂರ್ಣವಾಗಿ ಆ ಫ್ಯಾಕ್ಟರಿಯ ಜವಾಬ್ದಾರಿ ಏನ್ ಮಾಡ್ಬೇಕು, ನೀವು ತಗೊಳ್ಬೇಕು. ಅವಾಗ ಮನಬುದ್ಧಿಯಿಂದ ಆ ಕಾರ್ಯ ನಡೀತಾ ಇದೆಯಲ್ಲ ಅಂತ ನೀವೇನ್ ಮಾಡ್ತಾ ಇರ್ಬೇಕಾಗ್ತದೆ, ಚೆಕಿಂಗ್ ಅನುಭವ ಮಾಡ್ಬೇಕು. ಮಾಡ್ತಾ ಇರಬೇಕಾಗ್ತದೆ. ನಿಮ್ಗೆ ಗೊತ್ತಾಗ್ಬೇಕು ಅಷ್ಟು ಪ್ರಮಾಣದಲ್ಲಿ ಆ ಶಕ್ತಿ ಏನಾಗ್ತಾ ಇದೆ, ಪ್ರವಾಹ ಆಗ್ತಾ ಇರುವಂಥದ್ದು ಗೊತ್ತಾಗ್ಬೇಕು. ಗೊತ್ತಿರಲಿ ಯೋಗದ ಶಕ್ತಿ. ನಾನು ತುಂಬಾ ನೋಡಿದ್ದೀನಿ ಆತ್ಮೀಯರೇ, ಪ್ರಪಂಚದಲ್ಲಿ ಧನ ಸೇವೆ ತುಂಬಾ ಮಾಡ್ತಾರೆ, ಯಜ್ಞಕ್ಕೆ ತನುವಿನ ಸೇವೆನೂ ಮಾಡ್ತಾರೆ, ವಾಚ ಸೇವೆ ಮಾಡ್ತಾರೆ. ಅದು ಅವರೆಲ್ಲರೂ ಖುಷಿಯಿಂದ ಇರ್ತಾರೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಯಾರು ಖುಷಿಯಾಗಿರ್ತಾರೆ? ತಪಸ್ಸು. ಯಾರು ಒಳಗಡೆಯಿಂದ ಭಗವಂತನ ಒರಿಜಿನಲ್ ಸಪ್ತ ಗುಣಗಳನ್ನ ಕೊಡ್ತಾರಲ್ಲ ಯೋಗದ ಶಕ್ತಿ, ಅವ್ರೇನಾಗಿರ್ತಾರೆ? ಖುಷಿಯಾಗಿರ್ತಾರೆ. ಅವ್ರಿಗೆ ಹೊರಗಡೆ ಪ್ರಪಂಚದ ಹೆಸರು, ಕೀರ್ತಿ, ವರ್ಣನೆ, ಗಾಯನ, ಭಜನೆ ಯಾವುದು ಕೂಡ ಬೇಕಾಗಿರೋದಿಲ್ಲ. ಬೇಕಾಗಿರೋದಿಲ್ಲ. ಒಳಗಡೆಯಿಂದ ಏನ್ ನಡೀತಾ ಇದೆ ಅವರಿಗೆ ಗೊತ್ತಿರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀರಾ, ಬನೇ ಹೋನ ಬೇಫಿಕರ್ ಬಾದಶಾ, ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀರಿ ತಾನೆ. ಓಕೆ, ಚಿಂತೆ ಯಾವಾಗ ಬರ್ತದೆ? ನಾನು ಅಂತ ತಿಳ್ಕೊಂಡು ಪ್ರತಿದಿನ ಬರುವಂತ ಕೆಲಸದವರು ಬಂದಿಲ್ಲ ಅಂತ ತಕ್ಷಣ ಏನಾಗ್ಬಿಡ್ತದೆ, ಚಿಂತೆ ಆರಾಮ ಆಗ್ಬಿಡ್ತದೆ. ಅಯ್ಯೋ ನಾನೇ ಕಸ ಗುಡಿಸ್ಬೇಕಲ್ಲ, ನಾನೇ ಪಾತ್ರೆ ತೊಳಿಬೇಕಲ್ಲ ಅಂತ. ಓಕೆ, ಮಜಾ ಏನು ಗೊತ್ತಾ, ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಂಚದ ಮೇಲೆ ಕುತ್ಕೊಂಡಿರ್ತಾರೆ. ನಮ್ಮ ಕೆಲಸದವರು 9:30, 10, 10:30, 11 ಗಂಟೆ ಹಿಂಗೆಲ್ಲ ಬರ್ತಾರೆ. ಬೇರೆ ಬೇರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರ್ತಾರೆ. ನಮ್ಮ ಅಮ್ಮನಿಗೆ 10 ಗಂಟೆ ಆದ ತಕ್ಷಣ ಟೆನ್ಷನ್ ಸ್ಟಾರ್ಟ್. ಯಾಕೆ? ಇನ್ನೂ ಬಂದಿಲ್ಲ ಸರಿ, ಅವ್ರು ಬಂದಿಲ್ಲ ಅಂತ ಕೆಲಸ ಅಮ್ಮ ಮಾಡ್ತಾರಾ? ಮಗ. ಹಾ, ಮಗ ಮಾಡೋದು ಇದ್ರು ಕೂಡ ಚಿಂತೆ ಇವರಿಗೆ. ಯಾಕೆ ಹೇಳಿ? ಮಗ ಮಾಡ್ಬೇಕಲ್ಲ ಅಂತ ಹೇಳಿ ಆವಾಗಿಂದ ಶುರು ಆಗ್ತದೆ. ಏನಂತ, ಫೋನ್ ಮಾಡು, ಫೋನ್ ಮಾಡು, ಫೋನ್ ಮಾಡು, ಕೆಲಸದವರು ಬಂದಿದ್ದಾರ ಇಲ್ಲ ಅಂತ ನೋಡು. ಏನಾಗ್ತದೆ? ಚಿಂತೆ. ಅಲ್ಲಿವರೆಗೆ ಇವ್ರಿಗೆ ನಿದ್ರೆ ಬರೋದಿಲ್ಲ. ಸರಿನಾ? ಫೋನ್ ಮಾಡ್ಬಿಟ್ಟು ಕೆಲಸದವ್ರು ಬರ್ತಾರೆ ಅಂತ ಗೊತ್ತಾಗ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ, ಮಲ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಯಾವಾಗ ಬಾಬಾ ಇಡ್ತಾರೋ ಪ್ರತಿಯೊಂದು ಕರ್ಮದಲ್ಲಿ ಅವನ ಇರುವಿಕೆಯ ಅನುಭವ ನಮಗೆ ಸ್ಪಷ್ಟವಾಗಿ ಆಗ್ತದೆ. ಅವಾಗ ನಮ್ಗೆ ಏನಾಗ್ತದೆ, ನಿಶ್ಚಿಂತ ಚಕ್ರವರ್ತಿಗಳಾಗಿರ್ತೀವಿ ನಾವು. ಅದಕ್ಕಾಗಿ ಜೀವನದಲ್ಲಿ ಪ್ರತಿಯೊಂದು ಕರ್ಮದಲ್ಲೂ ಕೂಡ ನಾವು ಯಾರನ್ನ ಜೊತೆಲಿ ಇಟ್ಕೊಳ್ತೀವಿ, ಬಾಬನ. ಮಾನಸಿಕವಾಗಿ ಭಗವಂತನನ್ನ ಮುಂದೆ ಇಡ್ತೀವಿ, ಹಿಂದೆ ಅಲ್ಲ, ಜೊತೆಯಲ್ಲೂ ಅಲ್ಲ. ಬಾಬಾ ನೀನು ಮುಂದಿರೋ, ನೀನ್ ನನಗೆ ಬೇಕೇ ಬೇಕು. ಇವತ್ತಿನ ವರದಾನದಲ್ಲೂ ಬಾಬಾ ಹೇಳ್ತಾರಲ್ಲ, ಏನು, ಅವಿನಾಶಿ ಕುಂಕುಮ ತಿಲಕ, ಆ ರೂಪದಲ್ಲಿ ಬಾಬಾನ ಸದಾ ಜೊತೆಯಲ್ಲಿ ಇಟ್ಕೊಳ್ಬೇಕು. ಕಿ ಅಭಿ ಫಿಕರ್ रहता है. ಈಗಲೂ ಕೂಡ ಅನ್ನೋದು ಚಿಂತೆ ಇದೆಯಾ? ಅದು ಚಿಂತೆ ಇಲ್ವೋ? ಆದ್ಮೇಲೆ ನೀವು ಒಂದು ಮನೆಯಲ್ಲಿ ವಾಸ ಮಾಡಬೇಕಾದ್ರೆ ನಿಮ್ಮ ಪತಿ ನಿಮ್ಮ ಜೊತೆಯಲ್ಲಿದ್ದರೆ, ಸರ್ವಶಕ್ತಿವಂತನಾಗಿದ್ರೆ ನಿಮ್ಗೆ ಎಂದ್ರೂ ಚಿಂತೆ ಇಲ್ಲ. ಯಾವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಪತಿ ಇರಲ್ವೋ ಆವಾಗ ಏನಾಗ್ತದೆ, ಚಿಂತೆ ಆರಂಭ ಆಗುತ್ತೆ. ಪ್ರಪಂಚದಲ್ಲಿ ಓಡಾಡ್ಬೇಕಾದ್ರೂ ಕೂಡ ನಿಮ್ಮ ಪತಿಯ ಜೊತೆಲಿ ಹೋಗ್ಬೇಕಾದ್ರೆ ನಿಮ್ಗೆ ಭಯ ಇಲ್ಲ. ಒಬ್ಬರೇ ಹೋಗ್ಬೇಕಾದ ಜನ ಏನ್ ಮಾಡ್ತಾರೆ, ನಿಂದನೆಯನ್ನ ಮಾಡ್ತಾರೆ. ಅದಕ್ಕಾಗಿ ಭ್ರಕುಟಿಯಲ್ಲಿ ಎಂದೂ ಕೂಡ ಒಬ್ರು ಇರಬೇಡಿ. ಯಾರಿರ್ಬೇಕಲ್ಲೇ? ಬಾಬಾ. ಯಾಕೆ ಬಾಬಾ ಯಾಕಿರ್ಬೇಕು? ನಮ್ ಜವಾಬ್ದಾರಿನ ಅವ್ರು ತಗೊಳ್ತಾರಲ್ಲ. ಯಾವಾಗ್ಲೂ ಅವ್ರು ಕೆಲಸ ಮಾಡ್ತಾ ಇರ್ಬೇಕು, ಸುಮ್ಮನೆ ಇರಬಾರ್ದು. ಅವ್ರಿಗೆ ಕೆಲಸ ನೀವು ಕೊಡ್ಬೇಕು. ಅದನ್ನ ಸುಮ್ಮನೆ ಏನ್ ಮಾಡುವಂಗಿಲ್ಲ, ಕುಳಿಸುವಂಗಿಲ್ಲ. ನಿಮ್ಮನೆ ಕೆಲಸದವ್ರಿಗೆ ಬಂದವ್ರಿಗೆ ಸಂಬಳ ಕೊಡ್ಬೇಕಾದ್ರೆ ಸುಮ್ಮನೆ ಕುಳಿಸ್ತೀರಾ ನೀವು? ಏನ್ ಮಾಡ್ತೀರಿ? ಕೆಲಸ ಮಾಡಿಸ್ಕೊಂತೀವಿ. ಒಂದಾದ್ಮೇಲೆ ಒಂದು ಕೆಲಸ ಕೊಡ್ತಿರ್ತಾನೆ. ಹಾಗೆ ಇಲ್ಲಿನೂ ಕೂಡ ಬಾಬಾ ಜಿನ್ ಕಿ ರೂಪ್ ಮೇ, ಜಿನ್ ಕತೆ ಗೊತ್ತಾ ನಿಮ್ಗೆ? ಹೌದು. ಏನು? ಹತ್ತುತ್ತಾ ಇರೋದು, ಏಣಿನ ಹತ್ತುತ್ತಾ ಇರ್ಬೇಕು, ಏಣಿನ ಇಳಿತಾ ಇರ್ಬೇಕು. ಹಾ, ಕೆಲ್ಸ ಕೊಟ್ಟಿಲ್ಲ ಅಂದ್ರೆ ಅಲ್ಲಿರೋ ಮನುಷ್ಯನೆಲ್ಲ ತಿಂದಾಕ್ ಬಿಡ್ತೀನಿ ಅಂತ ಹೇಳಿರ್ತಾನೆ. ಅವ್ನು ಹೇಳಿರ್ತಾನೆ, ನಾನು ನಿಮ್ಮನೆ ಬರ್ಬೇಕು ಅಂದ್ರೆ ನನಗೇನ್ ಕೊಡ್ಬೇಕು, ಕೆಲಸ ಕೊಡ್ಬೇಕು, ಇಲ್ಲ ಅಂದ್ರೆ ಮನೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಹಾಗೆ ಬಾಬನಿಗೂ ಕೂಡ ನಾವೇನ್ ಮಾಡ್ಬೇಕಾಗ್ತದೆ, ಕೆಲಸವನ್ನ ಕೊಡಬೇಕಾಗ್ತದೆ. ಏನು ಇಲ್ಲ ಅಂತಂದ್ರೆ ವಿಶ್ವ ಕಲ್ಯಾಣ ಮಾಡ್ತಾ ಇರು. ನನಗೇನು ನೀನೇನ್ ಮಾಡ್ಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ಆ ಜವಾಬ್ದಾರಿಯನ್ನ ಯಾವ ಮಕ್ಕಳು ನಿತ್ಯ ನಿರಂತರವಾಗಿ ಕೊಡ್ತಾರೋ, ಜವಾಬ್ದಾರಿ ಜೊತೆಗೆ ಸಮಯ ಸಂಕಲ್ಪ ಸಾಧನವನ್ನು ಕೂಡ ಏನ್ ಮಾಡ್ಬೇಕಾಗ್ತದೆ, ಕೊಡಬೇಕಾಗ್ತದೆ. ನೀವು ಅಡಿಗೆ ಮನೆಯವರಿಗೆ ಏನು ಕಾಂಟ್ರಾಕ್ಟರ್ಗೆ ಏನ್ ಮಾಡ್ತೀರಾ, ಅಡಿಗೆ ಮಾಡ್ಬೇಕು ಅಂತ ಹೇಳ್ತೀರಾ.
ಓಕೆ. ಎಲ್ಲಿ ಅಡಿಗೆ ಮಾಡೋದು? ಅಡಿಗೆಯಲ್ಲಿ ಮಾಡೋದು ನಿಮ್ಮ ಮನೇಲಿ ಕಾರ್ಯಕ್ರಮ, ದೇವಸ್ಥಾನದಲ್ಲ, ಮನೇಲಿ ಕಾರ್ಯಕ್ರಮ. ಓಕೆ, ಅವಾಗ ಅಡಿಗೆ ಬಂದು ಎಲ್ಲ ಅಡಿಗೆ ಮಾಡಬೇಕು? ಪ್ಯಾಸೇಜ್ ಅಲ್ಲಿ ಮಾಡ್ತಾರೆ. ಪ್ಯಾಸೇಜ್ ಎಲ್ಲ ನಿಮ್ಮ ಅಡಿಗೆ ಮನೇಲಿ ಮಾಡ್ಬೇಕಲ್ವಾ? ಅಡಿಗೆ ಮನೇಲಿ ತಾನೇ ಎಲ್ಲ ವ್ಯವಸ್ಥೆ ಇರ್ತದೆ. ಐಟಮ್ ಎಲ್ಲ ನಿಮ್ದು, ಅವ್ನು ಅಡಿಗೆ ಮಾಡ್ಲಿಕ್ಕೆ ಮಾತ್ರ ಬಂದಿದ್ದಾನೆ. ಸ್ಟೋವ್ ನಿಮ್ದು, ಪಾತ್ರೆಗಳು ನಿಮ್ದು, ತಿನಿಸಿ ಐಟಮ್ಗಳು ನಿಮ್ದು, ನಿಮ್ಮ ಇವರು ನಿಮ್ಮ ನೆಂಟರಿಷ್ಟರು ನಿಮ್ಮವರು. ಅವನು ಬಂದಿರೋದು ಯಾಕೆ? ಅಡಿಗೆ ಮಾಡಾಕೆ. ಸರಿ, ಅವನು ಬಂದ ಮೇಲೂ ಕೂಡ ನೀವು ಅಡಿಗೆ ರೂಮನ್ನೇ ಬಿಟ್ಕೊಡೋದಿಲ್ಲ ಅಂತಂದ್ರೆ, ಸಾಧನನೇ ಕೊಟ್ಟಿಲ್ಲ ಅಂತಂದ್ರೆ, ಟೈಮಿಗೆ ಸರಿಯಾಗಿ ಅವನು ಅಡಿಗೆ ಮಾಡಾಕ್ಲಿಕ್ಕೆ ಆಗತ್ತಾ? ಬಂದವ್ರಿಗೆ ಊಟ ತಿಂಡಿ ಕೊಡ್ಲಿಕ್ಕೆ ಆಗತ್ತಾ? ಆ ಜವಾಬ್ದಾರಿ ಕೊಟ್ಟ ಮೇಲೆ ಅವನು ಕೇಳಿದಷ್ಟು ಸಮಯ ಆ ಸ್ಥಳವನ್ನ, ಆ ಸಾಧನವನ್ನ ಅವನಿಗೆ ಏನ್ ಮಾಡ್ಬೇಕಾಗತ್ತೆ? ನಾವು ಇಡಬೇಕಾಗತ್ತಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ನಿಶ್ಚಿಂತ ಚಕ್ರವರ್ತಿ ಅಂತ ಹೇಳ್ತೀರಾ ಸರಿ, ಆದರೆ ನಿಮ್ಮ ಮನಸ್ಸನ್ನ ಎಷ್ಟು ಸಮಯ ನನಗೆ ನನ್ನ ಉಪಯೋಗಕ್ಕೆ ಬಿಡ್ತೀರಿ? ಈಗ ಪ್ರಶ್ನೆ, ನಿಮ್ಮ ಮನೇಲಿ ಫಂಕ್ಷನ್ ಏನೋ ಫಂಕ್ಷನ್, ಯಾರಿಗೆ ಕರೆದಿದ್ದೀರಿ? ಬಂಧು ಬಳಗ. ಜೊತೆಗೆ ಅಡಿಗೆ ಮಾಡ್ಲಿಕ್ಕೆ ಅಡಿಗೆಯವ್ರಿಗೆ ಕರೆದಿದ್ದಾರೆ, ಅಡಿಗೆ ಬಟ್ಟೆಗೆ. ಸರಿ, ಓಕೆ. ಅವ್ರು ಅಡಿಗೆ ಮಾಡ್ಬೇಕಾದ್ರೆ ನೀವು ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ಬೇಕು, ನೋಡ್ಬಾರ್ದು? ನೋಡಬಾರ್ದು. ಇಷ್ಟೆಲ್ಲ ಎಣ್ಣೆ ಹಾಕ್ಬೇಡಪ್ಪ, ಇಷ್ಟು ತುಪ್ಪ ಹಾಕ್ಬೇಡ, ಗೋಡಂಬಿ ಇಷ್ಟೆಲ್ಲ ಹಾಕ್ಬೇಡ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳ್ಬೇಕಾ ಬೇಡ? ಹೇಳ್ಬಾರ್ದು. ಅವನಿಗೆ ಕರಿಬೇಕು, ಅವನಿಗೇನು ಐಟಮ್ ಕೊಡಬಾರ್ದು. ಪ್ರತಿಯೊಂದಕ್ಕೂ ಅವ್ನು ಕೇಳ್ತಾ ಇರ್ಬೇಕು, ದ್ರಾಕ್ಷಿ ಎಲ್ಲಿದೆ, ಗೋಡಂಬಿ ಎಲ್ಲಿದೆ, ಕೇಸರಿ ಎಲ್ಲಿದೆ ಅಂತ ಕೇಳಬೇಕು ಅಲ್ವಾ? ಯಾಕೆ ಅವ್ನು ಕೇಳ್ಬೇಕು ನಿಮ್ಮ ಹತ್ರ? ಯಾಕೆ ಕೇಳ್ಬೇಕು? ಗೊತ್ತಿರೋದಿಲ್ಲ. ನಿಮಗೆ ಅವನ ಮೇಲೆ ನಂಬಿಕೆ ಇಲ್ಲ. ಎಲ್ಲಾದ್ರೂ ಚೀಲದಲ್ಲಿ ಹಾಕೊಂಡು ಹೋಗ್ಬಿಟ್ರೆ, ನಂಬಿಕೆ ಇಲ್ದೇ ಇರುವಂತ ಕಾರಣದಿಂದ ನೀವೇನ್ ಹೇಳ್ತೀರಿ? ಪಾಯಸ ಮಾಡ್ಬೇಕಾದ್ ಹೇಳು, ನಾನು ಬರ್ತೇನೆ, ಅವಾಗ ನಾನೇ ಪಾಯಸದಲ್ಲಿ ಏನ್ ಮಾಡ್ತೇನೆ, ಹಾಕ್ತೇನೆ ಅಂದೇನರ್ಥ? ನಂಬಿಕೆ ಇಲ್ಲ. ಯಾರ ಮೇಲೆ? ಅಡಿಗೆ ಭಟ್ರು. ಸರಿ, ಅವರು 50 ಗ್ರಾಮ್ ತಂದ್ಬಿಟ್ಟು ಕೊಡಿ ಅಂತ ಹೇಳ್ತಾರೆ, ಸರಿನಾ? ನೀವು ತರೋದು 25 ಗ್ರಾಮ್, ಅದಲ್ಲೂ 5 ಗ್ರಾಮ್ ಇಟ್ಕೊಂಡ್ಬಿಟ್ಟು 20 ಗ್ರಾಮ್ ಏನ್ ಮಾಡೋದು? ಹಾಕೋದು. ಆಮೇಲೆ ರುಚಿ ಸರಿಯಾಗಿಲ್ಲ ಅಂತ ಅಡಿಗೆ ಭಟ್ರಿಗೆ ಬೈಯೋದು. ಸರಿನೋ ತಪ್ಪೋ? ನೆಕ್ಸ್ಟ್ ಟೈಮ್ ನಿಮ್ ಅಡಿಗೆ ಕರೆದಾಗ ಅವ್ನು ಬರ್ತಾನೋ ಬರಲ್ವೋ? ಬರಲ್ಲ. ನಮ್ ಕಥೆನೂ ಹಂಗೇನೆ. ನಾವೇನ್ ಮಾಡ್ತೀವಿ? ಬಾಬಾ ಕರ್ಮ ಮಾಡ್ಬೇಕಾದ ಪಕ್ಕದಲ್ಲಿ ಇದ್ಬಿಟ್ಟು ಹಾಗೆ ಮಾಡು ಹೀಗೆ ಮಾಡು ಅಂತ ಏನ್ ಮಾಡ್ತೀವಿ? ಬಾಬನಿಗೆ ಡೈರೆಕ್ಷನ್ ಅನ್ನ ಕೊಡ್ತೀವಿ. ನಮ್ಮ ಸಾಧನವನ್ನ ಸಂಪೂರ್ಣವಾಗಿ ಅವನಿಗೆ ಕೊಡ್ಲಿಕ್ಕೆ ನಾವು ರೆಡಿ ಇರೋದಿಲ್ಲ. ಅವ್ರ ಅಡಿಗೆ ಭಟ್ರು ಸರಿ ಕೆಲಸ ಮಾಡ್ತಿದಾರೋ ಇಲ್ಲೋ ಅಂತ ಅವಾಗ ಏನ್ ಮಾಡ್ತಿರ್ತೀವಿ? ಹೋಗ್ಬಿಟ್ಟು ನೋಡ್ತಾ ಇರ್ತೀವಿ. ಅವಾಗ ಭಗವಂತನ ಮೇಲೆ ನಂಬಿಕೆ ಇಲ್ಲ ಅಂತಂದ್ಮೇಲೆ ಭಗವಂತನು ನಿಮ್ಮನ್ನ ನಂಬೋದಿಲ್ಲ. ಅವಾಗ ಯಾರು ಅವನ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೋ ಅವನ ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ತಾನೆ? ಅವನು ತನ್ನ ಕಾರ್ಯವನ್ನ ಮಾಡ್ತಾನೆ. ಓಕೆ, ಒಬ್ಬರು ಆಗರ್ಭ ಶ್ರೀಮಂತರಿದ್ದಾರೆ, ತುಂಬಾ ಶ್ರೀಮಂತರು. ಯಾರು? ಉದಾಹರಣೆಗೆ ನಾಗರತ್ನಕ್ಕ, ಸರಿನಾ? ದೊಡ್ಡ ಫಂಕ್ಷನ್ ಎಲ್ಲ ಇದೆ, ಸರಿನಾ? ಮೈ ಮೇಲೆ ಪೂರ್ತಿ ಬಂಗಾರ ಹಾಕೊಂಡಿದ್ರು, ಒಂದು 5 kg, ಸರಿನಾ? ಅವ್ರು ಅಡಿಗೆ ಕರೆದಿದ್ದಾರೆ. ಯಾರನ್ನ? ಯೋಗೇಶ್ ಅಣ್ಣವ್ರನ್ನ. ಯೋಗೇಶ್ ಅಣ್ಣ ಅಡಿಗೆ ಮಾಡೋರು ಕರೆದಿದ್ದಾರೆ. ಕರೆದು ಬಿಟ್ಟು ಏನೇನು ಐಟಮ್ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಕೇಳಿದ್ದಾರೆ. ಅವಾಗ ತಂದು ಕೊಡ್ತಿದ್ದಾರೆ. ಪ್ರತಿ ಸಲ ಯೋಗೇಶ್ ಅಣ್ಣ ಹೋಗ್ಬಿಟ್ಟು ನಾಗರತ್ನ ಕೊಡ್ತಾರೆ, ನೆಂಟರತ್ತ ಪರಿಚಯ ಮಾತ್ರ, ಅದು ಕೊಡಿ ಇದು ಕೊಡಿ ಇದು ಕೊಡಿ ಅದು ಕೊಡಿ ಅಂತ ಯಾರನ್ನ ಕೇಳಬೇಕು? ನಾಗರತ್ನ ಕೇಳಬೇಕು, ಸರಿನಾ? ಓಕೆ, ಒಂದು ದಿವಸ ಏನ್ ಮಾಡ್ತಾರೆ? ಯೋಗೇಶ್ ಅಣ್ಣ ಹೋಗ್ಬಿಟ್ಟು ನಾಗರತ್ನಕ್ಕರ ಮನೇಲಿ ಅಡಿಗೆ ಮಾಡ್ಕೊಂಡು ಬರ್ತಾರೆ. ಓಕೆ, ನೆಕ್ಸ್ಟ್ ಡೇ ಅಡಿಗೆಗೆ ರಾಜ ಮಕ್ಕಳು ಕರೀತಾರೆ. ರಾಜ ಮಕ್ಕಳು ತುಂಬಾ ಬಡವರು, ಸರಿನಾ? ಅವ್ರು ಎಲ್ಲ ಐಟಮ್ ಅನ್ನ ತಂದ್ಬಿಟ್ಟು ಏನ್ ಮಾಡಿದ್ದಾರೆ? ಅವ್ರು ಎಷ್ಟು ಲೀಸ್ಟ್ ಹೇಳಿದಾರೋ ಅಷ್ಟೆಲ್ಲವನ್ನ ಯೋಗೇಶ್ ಅಣ್ಣ ಕೈಲಿ ಕೊಟ್ಬಿಟ್ಟಿದ್ದಾರೆ, ಸರಿನಾ? ಅಣ್ಣವ್ರೇನು ಮಾಡಿ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ, ಸರಿನಾ? ಇವರು ಮನೆಯಲ್ಲೂ ಅಡಿಗೆ ಮಾಡ್ಕೊಂಡು ಬಂದಿದ್ದಾರೆ. ಓಕೆ, ಸರಿ. ಈ ನೆಕ್ಸ್ಟ್ ಟೈಮ್ ಯಾರ ಮನೆ ಕರೆದ್ರೆ ಅಡಿಗೆಗೆ ಯೋಗೇಶ್ ಅಣ್ಣ ಹೋಗ್ತಾರೆ? ರಾಜ ಮಕ್ಕ ಮನೆಗೆ ಹೋಗ್ತಾರೆ. ನಾಗರತ್ನಕ್ಕ ಏನ್ ಹೇಳ್ತಾರೆ ಅಂತಂದ್ರೆ, ಬಂದ್ಬಿಟ್ಟು ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಸುಮಾರು ವೆರೈಟಿ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಎಲ್ಲ ಆದ್ಮೇಲೆ ಕೇಳ್ತಾರೆ ಏನಂತ? ಅಣ್ಣವ್ರು ಎಷ್ಟಾಯ್ತು ನಿಮ್ದು ಸಂಬಳ ಅಂತ ಕೇಳ್ತಾರೆ. ಓಕೆ, 5,000 ರೂಪಾಯಿ ಆಯ್ತು ಅಂತ ಹೇಳ್ತಾನೆ. 3,000 ರೂಪಾಯಿಗೆ ಆಗಲ್ವಾ ಅಂತ ಕೇಳ್ತಾರೆ. ಅದ್ರಲ್ಲಿ ಉಳಿತಾಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾರು?
ನಾಗರತ್ನಕ್ಕ. ರಾಜಮ್ಮಕ್ಕ ಏನ್ ಮಾಡ್ತಾರೆ ಅಂತಂದ್ರೆ ಎಷ್ಟಾಯ್ತು ಅಂತ ಕೇಳ್ತಾರೆ. 2,000 ಅಂತಂದ್ರೆ ಬಿಡು ಖುಷಿಯಿಂದ 2,000 ರೂಪಾಯಿ ಕೊಟ್ಬಿಟ್ಟು, ಅಣ್ಣವ್ರ ಸ್ವಲ್ಪ ಜಿಲೇಬಿನೂ ಇದೆ ತಗೊಂಡೋಗಿ ಒಳ್ಳೆ ಅಡಿಗೆ ಮಾಡಿದ್ದೀರಾ ಅಂತ ಬಿಟ್ಟು ಹೇಳ್ತಾರೆ. ಸರಿನಾ? ನೆಕ್ಸ್ಟ್ ಟೈಮ್ ನಾನು ಯಾರ ಮನೆಗೆ ಹೋಗ್ತೇನೆ? ಯಾರ ಮನೆ ಹೋಗ್ತೇನೆ? ಯಾರ ಮನೆ ಹೋಗ್ತೇನೆ ಹೇಳಿ? ರಾಜಮ್ಮಕ್ಕ. ರಾಜಮ್ಮ ಓಕೆ. ಏನು ಅಂತಂದ್ರೆ ರಾಜಮ್ಮಕ್ಕ. ವಿಷಯ ಆದ್ಮೇಲೆ ಶ್ರೀಮಂತರು ಇದಾರಲ್ಲ, ಮನೆ ಖರ್ಚಿಗೆ, ಬಿಲ್ಡಿಂಗ್ ಖರ್ಚಿಗೆ, ಡೆಕೋರೇಷನ್ಗೆ, ಊಟ ತಿಂಡಿಗೆ ತುಂಬಾ ದುಡ್ಡು ಖರ್ಚು ಮಾಡ್ತಾರೆ. ಅರ್ಚಕರಿಗೆ ದುಡ್ಡು ಕೊಡ್ಬೇಕಾದ್ರೆ ಮಾತ್ರ ಏನ್ ಮಾಡ್ತಾರೆ? ನಾಳೆ ಬನ್ನಿ, ನಾಡ್ದು ಬನ್ನಿ ಅಂತ ಹೇಳ್ತಾರೆ. ಯಾಕಂದ್ರೆ ಅರ್ಚಕರದ್ದು ಕೂಡ ತಮ್ಮ ಅನುಭವ ಇದೆ, ಹೇಳ್ತಾರೆ. ಓಕೆನಾ? ಡೆಕೋರೇಷನ್ ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅರ್ಚಕರಿಗೆ 10,000 ರೂಪಾಯಿ ಕೊಡ್ಬೇಕಾದ್ರೆ ಮಾತ್ರ, ಅಯ್ಯೋ ಅವ್ರಿಗೆ 10,000 ರೂಪಾಯಿ ಯಾಕೆ ಕೊಡ್ಬೇಕು? ತೆಂಗಿನಕಾಯಿ ತಗೊಂಡ್ ಹೋಗ್ತಾರೆ, ಅಕ್ಕಿ ತಗೊಂಡ್ ಹೋಗ್ತಾರೆ, ಅವ್ರಿಗೆ ಯಾಕೆ ದುಡ್ಡು ಕೊಡಬೇಕು ಅಷ್ಟೆಲ್ಲ ಅಂತ ಅಲ್ಲೇನ್ ಮಾಡ್ತಾರೆ? ಕಂಜೂಸ್ ಮಾಡ್ತಾರೆ. ನಮ್ಮಲ್ಲಿ ಒಂದು ಗಾದೆ ಇದೆ, ಏನಂತೆ, 5,000 ರೂಪಾಯಿ ಕೊಟ್ಬಿಟ್ಟು ಎಮ್ಮೆ ತಗೊಳ್ತಾನಂತೆ, ಅದ 100 ರೂಪಾಯಿ ಅದಕ್ಕೆ ಕುತ್ತಿಗೆ ದಾರ ಇದೆಯಲ್ಲ ಅದನ್ನು ಖರೀದಿ ಮಾಡ್ಲಿಕ್ಕೆ ಕಂಜೂಸ್ತನ ಮಾಡ್ತಾರೆ ಅಂತ. ಹಾಗೆ ಆದ್ಮೇಲೆ ನಮ್ಮೆಲ್ಲ ಜವಾಬ್ದಾರಿಯನ್ನ ಭಗವಂತ ತೆಗೆದುಕೊಳ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಈಶ್ವರಿ ಯಜ್ಞಕ್ಕೆ, ಈಶ್ವರಿ ಕಾರ್ಯಕ್ಕೆ ನಮ್ಮ ಸಮಯವನ್ನ, ಸಂಕಲ್ಪವನ್ನ, ಮನಸ್ಸನ್ನ ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ. ಭಗವಂತ ಹೇಳ್ತಾರೆ, ನೀವು ಧನ ಕೊಡ್ದಿದ್ರು ಪರವಾಗಿಲ್ಲ ಆದ್ಮೇಲೆ, ನೀವು ಜ್ಞಾನ ಹೇಳ್ದಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಆ ಮನಸ್ಸನ್ನ ನನ್ನ ಕಾರ್ಯಕ್ಕೆ ಕೊಡಿ. ನಾನು ಅದನ್ನು ಕ್ಲೀನ್ ಮಾಡ್ಕೊಳ್ತೇನೆ, ನಾನು ಶುದ್ಧ ಮಾಡ್ಕೊಳ್ತೇನೆ, ನಾನು ಉಪಯೋಗ ಮಾಡ್ಕೊಳ್ತೇನೆ, ಕೇವಲ ನನಗೋಸ್ಕರ ಸಂಪೂರ್ಣ ಸಮರ್ಪಣೆ ಮಾಡಿ. ಸಮರ್ಪಣೆ ಅಂತ ಮಾತ್ರ ನಿದ್ರೆ ಮಾಡ್ಬಿಟ್ಟು ಸಮರ್ಪಣೆ ಎಲ್ಲ, ನಾನು ಉಪಯೋಗ ಮಾಡ್ತಾ ಇರೋದು ನಿಮ್ಗೆ ಸ್ಪಷ್ಟವಾಗಿ ಏನಾಗ್ಬೇಕು, ಗೊತ್ತಾಗ್ಬೇಕಾಗ್ತದೆ. ಅದಕ್ಕಾಗಿ ಯಾರು ತಮ್ಮ ಮನಸ್ಸನ್ನು ಭಗವಂತನ ಕೈಯಲ್ಲಿ ಕೊಡ್ಲಿಕ್ಕೆ ಕಂಡೀಷನ್ ಆಗ್ತಾರೋ, ಆ ಕಂಡೀಷನ್ ಆಧಾರದಲ್ಲಿ 33 ಕೋಟಿ ದೇವತೆಗಳು ನಂಬರ್ ವಾರ್ ಆಗಿದ್ದಾರೆ. ಯಾರು ಅನ್ಕಂಡೀಷನಲ್ ಇರ್ತಾರೋ ಅವರು ಸದಾ ಕಾಲ ಹೇಗಿರ್ತಾರೆ? ರಾಜರಾಗಿರ್ತಾರೆ. ಅವರಿಗೆ ಪ್ರಪಂಚದಲ್ಲಿ ಅವ್ರದ್ದು ಅಂತ ಏನು ಕೂಡ ಏನಾಗೋದಿಲ್ಲ, ಇರೋದಿಲ್ಲ. ಈ ಒಂದು ಜನ್ಮದಲ್ಲಿ ಅವರು ಎಲ್ಲವನ್ನು ಯಾರಿಗೆ ಸಮರ್ಪಣೆ ಮಾಡಿರ್ತಾರೆ? ಬಾಬನಿಗೆ. ಬಲ್ಲೆ ಅವ್ರ ಹೆಸರಿನಲ್ಲಿ ಏನೇ ಇದ್ದು ಕೂಡ ಇದು ಯಾವುದು ನನ್ನದಲ್ಲ, ಇದೆಲ್ಲ ಯಾರ್ದು? ಈಶ್ವರನಿಗೆ ಸಂಬಂಧಪಟ್ಟಿದ್ದು, ಈಶ್ವರನ ಉಪಯೋಗಕ್ಕೆ ಇರುವಂಥದ್ದು. ಓಕೆ. ಬಾಬಾ ಹೇಳ್ತಾರೆ, ಇನ್ನು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದಾರೋ, ಇನ್ನು ಏನಾದ್ರು ಚಿಂತೆ ಇದೆಯಾ? ಕಿ ಅಭಿ ಭಿ ಫಿಕ್ರ್ ರಹತಾ ಹೈ? ಏನಾದ್ರು ಚಿಂತೆ ಇರುತ್ತಾ? ಇದೆ ಏನಾದ್ರು ಚಿಂತೆ ಇದೆಯೋ ಇಲ್ವೋ? ಇಲ್ಲ. ಇನ್ನು ಚಿಂತೆ ಇದೆ ಅಂತಂದ್ರೆ ಇನ್ನೂ ನೀವು ಸಂಪೂರ್ಣವಾಗಿ ಬಾಬನಿಗೆ ಸಮರ್ಪಣೆ ಆಗಿಲ್ಲ. ಆದ್ಮೇಲೆ ಬ್ರಹ್ಮ ಬಾಬರವರು ಎಷ್ಟು ಭಗವಂತನಿಗೆ ಸಮರ್ಪಣೆ ಆದ್ರೂ ಅಷ್ಟು ಅವರಿಗೆ ಚಿಂತೆ ಜಾಸ್ತಿ ಆಯ್ತು, ಕಡಿಮೆ ಆಯ್ತು? ಕಡಿಮೆ ಆಯ್ತು. ಸಮಸ್ಯೆಗಳು, ವಿಘ್ನಗಳು, ತೊಂದರೆಗಳು, ಪರಿಸ್ಥಿತಿಗಳು ಹೆಚ್ಚಿಗೆ ಬಂತು, ಕಡಿಮೆ ಬಂತು? ಹೆಚ್ಚು ಬಂತು. ಹೆಚ್ಚಿಗೆ ಬಂತು. ಯಾಕೆ ಬಂತು? ಅನುಭವ ಆಗಲಿ ಅಂತ. ಆ ಪರಿಸ್ಥಿತಿ ಬಂದಾಗ್ಲೂ ಕೂಡ ಭಗವಂತ ಅದನ್ನ ಹೇಗೆ ಪರಿಹಾರ ಮಾಡ್ತಾನೆ. ಆದ್ಮೇಲೆ ಇವತ್ತಿನ ದಿನದಲ್ಲಿ ನಾವು, ನಮ್ಮ ಈ ಜನರೇಷನ್ನವರು ಸ್ಟ್ರಾಂಗ್ ಯಾಕಿದ್ದಾರೆ ಹೇಳಿ ನೋಡೋಣ? ಸ್ಟ್ರಾಂಗ್ ಯಾಕಿದ್ದಾರೆ ಹೇಳಿ? ಹಣಬಲ. ಚಿಕ್ಕವರಿದ್ದಾಗ ಅಪ್ಪ ಅಮ್ಮನಿಂದ ಏಟ್ ತಿಂದಿದೀವಿ, ಟೀಚರಿಂದ ಏಟ್ ತಿಂದಿವಿ, ಉಪವಾಸ ಇದ್ದೀವಿ, ಹಣದ ಬೆಲೆ ಗೊತ್ತಿದೆ. ಯಾರು ಬಡತನದಲ್ಲಿದ್ದಾರೋ ಅವರು ಭವಿಷ್ಯದಲ್ಲಿ ಏನೇ ಸಮಸ್ಯೆ ಬಂದು ತಡ್ಕೊಳ್ಳುವಂತ ಶಕ್ತಿ ಅವರಿಗೆ ಇರ್ತದೆ. ಯಾರಿಗೆ ಇಟ್ಕೊಡೋದಿಲ್ಲ, ಯಾರಿಗೆ ಬೈಯೋದಿಲ್ಲ, ಯಾರಿಗೆ ತುಂಬಾ ಪ್ರೀತಿ ಮಾಡ್ತಾರೆ, ಅವ್ರು ಹೇಳಿದನ್ನು ಎಲ್ಲವನ್ನೂ ಕೇಳ್ತಾರೆ. ಅವ್ರು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಏನ್ ಮಾಡ್ತಾರೆ? ಸಿಟ್ಟು ಮಾಡ್ಕೊಳ್ತಾರೆ. ಮತ್ತು ತಕ್ಷಣದಲ್ಲಿ ಅವರಿಗೆ ಸುಸೈಡ್ ಮಾಡ್ಕೊಳ್ಬೇಕು ಅಂತ ಸಂಕಲ್ಪ ಬರ್ತದೆ. ಯಾಕಂದ್ರೆ ಅವರಿಗೆ ಸಹನಾ ಶಕ್ತಿ ಇರೋದಿಲ್ಲ ಅಲ್ವಾ? ಯಾವ ಕಲ್ಲಿಗೆ ಚೆನ್ನಾಗಿ ಏಟ್ ಕೊಟ್ಟು 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 ಮೂರ್ತಿ ಆಗಿರ್ತದೋ ಅದೇನಾಗ್ತದೆ? ಎಲ್ಲವನ್ನು ಕೂಡ ಎದುರಿಸುತ್ತೆ. ಯಾಕಂದ್ರೆ ಏಟ್ ತಿಂದೆ 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 ತಾನೇ ಮೂರ್ತಿ ಆಗಿದೆ. ನನಗೆ ಏಟ್ ಬೇಡಪ್ಪ, ನನ್ಗೆ ಆರಾಮ್ ಜೀವನ ಬೇಕು. ಅವಾಗ ಏನಾಗತ್ತೆ? ಮುಂದೆ ಒಂದು ದಿನ ಏಟು ಬಂದಾಗ ಅದನ್ನು ತಡ್ಕೊಳ್ಲಿಕ್ಕೆ ಅವ್ರ ಹತ್ರ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಗೆ ಪರೀಕ್ಷೆಗಳು ಬರೋದು ಯಾಕೆ? ನಿಮ್ಮನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ. ಆ ಪರೀಕ್ಷೆಯಲ್ಲಿ ಬಾಬಾ ನಿಮ್ಮ ಜೊತೆಲಿ ಹೆಂಗಿರ್ತಾರೆ ಹೇಳೋದು ನಿಮ್ಗೆ ಗೊತ್ತಾಗ್ಲಿಕ್ಕೆ ಅಲ್ವಾ? ಆದ್ಮೇಲೆ ಮಹಾಭಾರತದಲ್ಲಿ ಯಾರ್ಯಾರಿದ್ರು? ಕೌರವರು, ಪಾಂಡವರು. ಪಾಂಡವರು ಇದ್ರು. ಸರಿ. ಇಂದ್ರಿಯ ಸುಖ ಯಾರಿಗೆ ಜಾಸ್ತಿ ಇತ್ತು? ಕೌರವ. ಕೌರವರಿಗೆ. ಕಷ್ಟ ಯಾರಿಗೆ ಜಾಸ್ತಿ ಇತ್ತು? ಕೌರವರು. ಕಷ್ಟ ಪಾಂಡವರಿಗೆ. ಪಾಂಡವರಿಗೆ. ಸರಿ.
ಪಾಂಡವರಿಗೆ ಕಷ್ಟ ಇದ್ರು ಕೂಡ ನಿಜವಾಗ್ಲೂ ಖುಷಿಯಾಗಿದ್ದವ್ರು ಯಾರು? ಪಾಂಡವರೇ ಯಾಕೆ? ಪರಮಾತ್ಮ ಪರಮಾತ್ಮ ಕಷ್ಟ ಬಂತು, ಪರಮಾತ್ಮನಿಗೆ ಹೇಳಿದ್ರು, ನೋಡಪ್ಪ ಹಿಂಗಿದೆ ಏನು ಮಾಡೋಣ ಅಂತ ಕೇಳಿದ್ರು. ಅವನು ಹೇಳ್ದಂಗೆ ನಡೆದ್ರು, ಸಫಲತೆ ಸಿಕ್ತು. ಅದು ಮುಗಿದು ಇನ್ನೊಂದು ಕಷ್ಟ ಬಂತು, ಮತ್ತೆ ಕೇಳಿದ್ರು, ನೋಡಪ್ಪ ಹಿಂಗ ಬಂದಿದೆ, ಏನ್ ಮಾಡ್ಬೇಕು? ಜೊತೆಗೆ ಆ ಶ್ರೀಕೃಷ್ಣನಿಗೂ ಕೂಡ ವಿಶ್ವದಲ್ಲಿರುವಂತ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೆ ಅರ್ಜುನ, ಭೀಮ ಏನ್ ಮಾಡಿದ್ರು? ಸಂಯೋಗ ಮಾಡಿದ್ರು. ಪಾಂಡವರ ಮಾತು ಕೇಳಿದ್ದಕ್ಕೆ, ಕೃಷ್ಣನ ಮಾತು ಕೇಳಿದ್ದಕ್ಕೆ ಇಲ್ಲಿ ಶಕುನಿ ಪಾಂಡವರನ್ನ ಕಾಡಿ ಕಳಿಸಿದ್ದಲ್ಲ. ಯಾರು ಕಳಿಸಿದ್ದು ಕಾಡಿಗೆ? ಪಗಡೆಯಾಟನ ನಾಟಕವಾಡಿ ಪಾಂಡವರನ್ನ ಕಾಡಿ ಕಳಿಸಿದ್ದು ಯಾರು? ವನವಾಸ ಮತ್ತು ಅಜ್ಞಾತವಾಸಕ್ಕೆ ಅಲ್ಲಿ ಕಳಿಸಿದ್ದು ಆ ದುರ್ಯೋಧನನೋ ಶಕುನಿನೋ? ಯಾರು? ದುರ್ಯೋಧನ. ದುರ್ಯೋಧನರ ಶಕುನಿ ಅಲ್ಲ, ಆಕ್ಚುಲಿ ಪ್ಲಾನ್ ಕೃಷ್ಣಂದು. ಕಪಟ ನಾಟಕ ಸೂತ್ರಧಾರಿ, ಸೂತ್ರ ಅಲ್ಲಿದೆ. ಹಾಗೆ ಯಾಕೆ ಕಳಿಸಿರೋದು? ಕೃಷ್ಣ. ಯಾಕೆ ಕಳಿಸಿದ್ರು ಕೃಷ್ಣ? ಯಾಕೆ ಕಳಿಸಿರುವಂತ ಕಾರಣದಿಂದ ಬಕಾಸುರನ ವಧೆ ಮಾಡ್ಲಾಯ್ತು, ಕೀಚಕನ ಸಂಹಾರ ಆಯ್ತು. ಆ ಒಂದು ಸಮಯದಲ್ಲಿ ಕೆಲವೊಂದು ರಾಕ್ಷಸರ ಸಂಹಾರ ಆಯ್ತೋ ಆಗಿಲ್ವೋ? ಯಾರಿಂದ? ಪಾಂಡವರಿಂದ. ಪಾಂಡವರಿಂದ. ಮಾಡಿಸಿದ್ಯಾರು? ಶ್ರೀಕೃಷ್ಣ. ಆದ್ಮೇಲೆ ಪ್ಲಾನ್ ಯಾರ್ದು ಹೇಳಿ ನೋಡೋಣ. ಶ್ರೀಕೃಷ್ಣನಂತೆ. ಅಲ್ಲಿ ಕೌರವರನ್ನು ತೋರಿಸಿದ್ದಾರೆ, ದುರ್ಯೋಧನ ತೋರಿಸಿದ್ದಾರೆ, ಶಕುನಿಯನ್ನು ತೋರಿಸಿದ್ದಾರೆ. ಆದ್ರೆ ಹಿಂದ್ಗಡೆಗೆ ಅವನ ಕೆಲಸ ಇದೆಯಲ್ಲ, ಏನು ದುಷ್ಟರನ್ನ ಸಂಹಾರ ಮಾಡೋದು, ಆ ಕೆಲಸವನ್ನ ಪಾಂಡವರಿಂದ ಅವನು ಮಾಡಿಸಿ ಏನ್ ಮಾಡಿದ್ರು? ಪಾಂಡವರಿಗೆ ಸ್ವರ್ಗವನ್ನ ಕೊಡಿಸಿರೋದು ಯಾರು? ಶ್ರೀಕೃಷ್ಣ. ಕೌರವರು ನೋಡಲಿಕ್ಕೆ ಅರಮನೆಯಲ್ಲಿ ಇದ್ರು, ಎಲ್ಲಾ ಒಂದು ಏನಿದ್ರು ಬಂಗಾರ ಊಟ ತಿಂಡಿ ಇದ್ರೂ ಕೂಡ ಆಂತರಿಕವಾಗಿ, ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ಅವ್ರು ಏನಾಗಿರ್ಲಿಲ್ಲ? ಖುಷಿಯಿಂದ ಇರ್ಲಿಲ್ಲ. ಅದಕ್ಕಾಗಿ ಈಗ ನಮ್ಮನ್ನ ಬಾಬಾ ಹೆಚ್ಚಿಗೆ ಕಷ್ಟ ಯಾಕೆ ಕೊಡ್ತಾರೆ ಅಂತಂದ್ರೆ, ಕಷ್ಟ ಇದ್ದಾಗ ಮಾತ್ರ ನೀವು ಬಾಬಾ ಅಂತ ಕರಿತೀರಿ, ಅವಾಗ ಯೋಗ ಮಾಡ್ತೀರಿ. ಆ ಯೋಗದಿಂದ ಏನಾಗ್ತದೆ? ವಿಶ್ವದಲ್ಲಿರುವಂತ ನಿರಾಕಾರವಾದಂತ ದುಷ್ಟ ರಾಕ್ಷಸರದ ಏನಾಗ್ತದೆ? ಸಂಹಾರ ಆಗತ್ತೆ. ಅದಕ್ಕಾಗಿ ಪಾಂಡವಪತಿ ಅಂತ ಹೇಳ್ತಾರೆ. ನಾವೆಷ್ಟು ಅಬ್ಸರ್ವೇಷನ್ ಮಾಡಿದೀವಿ ಆದ್ಮೇಲೆ, ಕೆಲವೊಂದು ಆತ್ಮರು ತುಂಬಾ ಖುಷಿ ಇದ್ದಾಗ ಶಿವಬಾಬಾ ನೆನ್ಪು ಮಾಡಲ್ಲ. ನೆನ್ಪು ಮಾಡೋದು ಯಾವಾಗ? ಕಷ್ಟ ಬಂದಾಗ್ಲೇನೆ. ಅವ್ರು ಕಷ್ಟಗಳನ್ನ ಹೇಳ್ತಾರೆ. ಮೊನ್ನೆನೊಬ್ಬರು ಅಕ್ಕವ್ರು ಫೋನ್ ಮಾಡ್ಬಿಟ್ಟು ಹೇಳ್ತಾ ಇದ್ರು, ಏನಂತ, ಅಣ್ಣವ್ರೆ ಎಷ್ಟು ಜನ ನಮ್ಮ ಆತ್ಮಗಳು ಬಂದ್ರು, ಕಷ್ಟ ಕಷ್ಟ ಅಂತ ಹೇಳಿದ್ರು, ಅವ್ರ ಬಗ್ಗೆ ಹಗಲು ರಾತ್ರಿ ಏನ್ ಮಾಡಿದಾಯ್ತು, ಯೋಗ ಮಾಡಿದಾಯ್ತು, ಇವ್ರ ಕಷ್ಟ ಎಲ್ಲ ಪರಿಹಾರ ಆಯ್ತು. ಇವಾಗ ನಮಗೂ ಫೋನ್ ಮಾಡಲ್ಲ, ಬಾಬಾನ ಮನೆಗೂ ಬರೋದಿಲ್ಲ, ಮುರ್ಲಿನೂ ಕೇಳೋದಿಲ್ಲ, ಆ ಮಾಡ್ತೇವೆ, ಯೋಗಾನೂ ಇಲ್ಲ. ಇವಾಗ ಅನ್ಸತ್ತೆ ನಾವೇ ಬಾಬನಿಗೆ ಹೇಳ್ತಿದ್ವಿ, ಬಾಬಾ ಅವ್ರಿಗೆ ಕಷ್ಟ ಕೊಡು ಅಂತ. ಕಷ್ಟ ಕೊಟ್ಟಂದ್ರೆ ಬಾಬನ ಮಗು ಆಗ್ತಾರಲ್ಲ, ಇರ್ತಾರಲ್ಲ ಅಂತ ಅಲ್ವಾ? ಇಲ್ಲ ಅಂತ ಏನಾಗ್ಬಿಡ್ತಾರೆ, ಆರಾಮಾಗಿದ್ದು ಬಿಡ್ತಾರೆ. ನಮ್ಮತ್ತ ಬರೋದು ಬೇಡ, ಅಟ್ಲೀಸ್ಟ್ ಸಾಧನೆನಾದ್ರೂ ಮಾಡ್ಬೇಕಲ್ವಾ? ಅದಕ್ಕೆ ನಮ್ಮ ಸ್ಥಿತಿ ಹೆಂಗಿದೆ ಅಂದ್ರೆ, ಸಂಕಟ ಬಂದಾಗ ವೆಂಕಟರಮಣ ಆರತಿ ಆಗ್ಬೇಕೋ ಆಗ್ಬಾರ್ದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಶ್ಚಿಂತ ಚಕ್ರವರ್ತಿಗಳಾಗ್ಬೇಕು ಅಂತಂದ್ರೆ ನನ್ನ ಎಲ್ಲ ಜವಾಬ್ದಾರಿಯನ್ನ ಏನ್ ಮಾಡ್ಬೇಕು? ಬಾಬನಿಗೆ ಕೊಡಬೇಕು. तो सभी को प्रैक्टिकल रिजल्ट्स क्या है? प्रैक्टिकल ಫಲಿತಾಂಶ ಹೇಳಿ. ಚಿಂತೆ ಚಕ್ರವರ್ತಿನೋ ನಿಶ್ಚಿಂತ ಚಕ್ರವರ್ತಿನೋ ಅಂತ ನಿಮ್ಮನ್ನ ನೀವು ಜೀವನದಲ್ಲಿ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ದಿನದಿಂದ ದಿನಕ್ಕೆ ನಿಮಗೆ ಚಿಂತೆ ಜಾಸ್ತಿ ಆಗ್ತಾ ಇದೆಯೋ? ಓಕೆ, ಚಿಂತೆ ಯಾವಾಗ ಜಾಸ್ತಿ ಆಗತ್ತೆ ಹೇಳಿ ನೋಡೋಣ. ಯಾವಾಗ ಹೇಳ? ರಾವಣನ ವಸ್ತು ನಿಮ್ಮಲ್ಲಿ ಎಷ್ಟು ಸ್ಟಾಕ್ ಆಗ್ತದೋ ಅಷ್ಟು ಚಿಂತೆ ಜಾಸ್ತಿ. ರಾಮನ ಸಪ್ತ ಗುಣಗಳು ಎಷ್ಟು ಜಾಸ್ತಿ ಸ್ಟಾಕ್ ಆಗ್ತಾವೋ ಅವಾಗ ಚಿಂತೆ ಕಡಿಮೆ. ಸಾಲ ಜಾಸ್ತಿ ಆದಾಗ ಚಿಂತೆ ಜಾಸ್ತಿ, ಹೌದಾ? ಅದೇ ಉಳಿತಾಯ ಜಾಸ್ತಿ ಇದ್ರೆ ಏನಾಗ್ತದೆ? ಚಿಂತೆ ಇರೋದಿಲ್ಲ. ಯಾಕಂತಂದ್ರೆ ಏನಾದ್ರು ಕಷ್ಟ ಬಂದಾಗ ಉಳಿತಾಯ ಆಗಿರುವಂತ ಹಣದಿಂದ ಏನ್ ಮಾಡ್ಬಿಡ್ಬೋದು? ಕೊಟ್ಟು ಬಿಟ್ಟು ಸಮಸ್ಯೆ ಪರಿಹಾರ ಮಾಡ್ಕೊಳ್ಬಹುದು. ಅದಕ್ಕಾಗಿ ಆತ್ಮಿಕತೆ ದಯವಿಟ್ಟು ಸಂಪಾದನೆಯನ್ನು ಕೂಡ ಬಾಬಾ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಎಲ್ಲ ಜವಾಬ್ದಾರಿನ ಯಾರಿಗೆ ಒಪ್ಸ್ಬೇಕು? ನೀವು ಬಾಬನಿಗೆ ಒಪ್ಸ್ಬಿಟ್ಟು
ಕರ್ಮಯುಗದ ನಿಶ್ಚಿಂತ ಜೀವನವನ್ನ ಮಾಡಿ ಈ 84 ಜೀವನದಲ್ಲಿ ನೀವು ಕರ್ಮವನ್ನ ಮಾಡಿದಿರಿ. ಈ ಒಂದು ಜನ್ಮದಲ್ಲಿ ನಿಮಗೆ ಒಳ್ಳೆ ಒಬೇಡಿಯಂಟ್ ಸರ್ವೆಂಟ್ ಸಿಕ್ಕಿದ್ದಾರೆ. 1 ಪೈಸಾ ಸಂಬಳನೂ ಕೂಡ ಏನ್ ಮಾಡೋದಿಲ್ಲ, ತಗೊಳ್ಳೋದಿಲ್ಲ. ಯಾರ ಹತ್ರ ಮಾಡ್ಸೋಣ? ನೀವು ಮಾಡ್ತೀರೋ ಅವನ ಹತ್ರ ಬಾಬಾ ಮಾಡಿಸ್ತೀರೋ? ಅವ್ರ ಹತ್ರ. ಹಾ, ಅವ್ರ ಕೈ ಎಷ್ಟು ನಾನು ಅಂತ ಮುಂದೋಗ್ತಿರೋ ಅಷ್ಟು ಚಿಂತೆ ಜಾಸ್ತಿ, ಎಷ್ಟು ಬಾಬಾ ಅಂತ ಹೇಳ್ತಿರೋ ಅಷ್ಟು ಚಿಂತೆ ಕಡಿಮೆ. ಓಕೆ, ಅದಕ್ಕೆ ನಿಮ್ಮ ನಿತ್ಯ ಕಡಿಮೆ. ಜೀವನವನ್ನ ಚೆಕ್ ಮಾಡ್ಕೊಳ್ಳಿ. ಓಂ ಶಾಂತಿ. ಓಂ ಶಾಂತಿ.